ಸಂಬಂಧಪಟ್ಟಿದ್ದು. ಸೈಕಾಲಜಿ ಅಂದಾಗ ನೀವು ಅದನ್ನ ಧರ್ಮಶಾಸ್ತ್ರ ನೋಡ್ಬೇಕು. ಧರ್ಮಶಾಸ್ತ್ರ ಅಂದ್ರೆ ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಮೋಕ್ಷಶಾಸ್ತ್ರ ಅನ್ನೋದು ದೇವರಿಗೆ ಸಂಬಂಧಪಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಭಗವದ್ಗೀತೆಯಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ವಿಷಯಗಳಿದೆ ಅದನ್ನು ಯಾರಾದರೂ ಹುಡುಕಿ ಅದರಲ್ಲಿರುವಂಥ ಒಂದೊಂದು ಶ್ಲೋಕನೋ ಒಂದೊಂದು ಟರ್ಮೋ ಅಥವಾ ಒಂದೊಂದು ಫ್ರೇಸ್ ಅದನ್ನ ಡಿಕೋಡ್ ಮಾಡದೆ ಹೋದ್ರೆ ಆಸ್ ಎ ಸೈಕಾಲಜಿ ಬುಕ್, ಆಸ್ ಎ ಸೈಕಾಲಜಿ ಸಬ್ಜೆಕ್ಟ್ ಭಗವದ್ಗೀತೆ ಏನು ಹೆಲ್ಪ್ ಆಗಲ್ಲ. ಭಾವನೆಯಿಂದ ಭಕ್ತಿಯಿಂದ ಸೈಕಾಲಜಿ ಅಂತ ಹೇಳ್ಕೊಂಡಿರೋದಾಗತ್ತೆ ಅಷ್ಟೇ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ 2ನೇ ಅಧ್ಯಾಯ ಸಾಂಖ್ಯ ಯೋಗ, ಅದರಲ್ಲಿ ಮನೋರೋಗಗಳ ಉತ್ಪತ್ತಿ ಹೇಗಾಗತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇನ್ನು ಅಧ್ಯಾತ್ಮ ಭಾಗ ಬಿಟ್ಬಿಡೋಣ, ಭಗವದ್ಗೀತೆ ಅದು ಬೇರೆ. ಹಾಗೆ 2 ಶ್ಲೋಕದಲ್ಲಿ ಮನೋರೋಗಗಳಿಗೆ ಚಿಕಿತ್ಸೆ ಏನು ಅನ್ನೋದನ್ನು ಹೇಳ್ತಾನೆ. ನಾವೆಲ್ಲ ಸಾಂಖ್ಯ ಯೋಗದಲ್ಲಿ ಕೇಳಿರ್ತೀವಿ. ಈಗ ಯೂನಿವರ್ಸಿಟಿ ಮಂದಿ ಅದನ್ನು ಹಿಡ್ಕೊಂಡು ಏನಾದರೂ ಒಂದಷ್ಟು ವ್ಯಾಖ್ಯಾನಗಳು ಅಥವಾ ಏನಾದ್ರು ಮಾಡಿದ್ರೆ ನನ್ನಂಥವನಿಗೆ ಉಪಯೋಗ ಆಗತ್ತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. 2 ಶ್ಲೋಕದಲ್ಲಿ ಮನೋರೋಗಗಳ ಉತ್ಪತ್ತಿ ಬಗ್ಗೆ ಹೇಳಿದ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರಿ ಅವತಿಷ್ಠತೆ. 4 ಶ್ಲೋಕ ಇದು ಸಾಂಖ್ಯಯೋಗದಲ್ಲಿ. ಕ್ರಮಾಂಕ ಬೇರೆ ಇದೆ, ಇಲ್ಲಿ ಲೆಕ್ಕಾಚಾರಕ್ಕೆ ನಾನು 1, 2, 3, 4 ಅಂತ ಹೇಳ್ತೀನಿ. 1, 2ರಲ್ಲಿ ರೋಗದ ಉತ್ಪತ್ತಿ ಹೇಳ್ದ, 3, 4ರಲ್ಲಿ ಅದರದ್ದು ಲೈನ್ ಆಫ್ ಟ್ರೀಟ್ಮೆಂಟ್ ಹೇಳ್ದ. 2ನೇ ಶ್ಲೋಕದ ಕೊನೆ ಭಾಗದಲ್ಲಿ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಅಂತ ಹೇಳ್ದ. 4ನೇ ಶ್ಲೋಕದ ಕೊನೆಯಲ್ಲಿ ಬುದ್ಧಿ ಪರಿ ಅವತಿಷ್ಠತಿ ಅಂತ ಹೇಳ್ದ. ಅಂದ್ರೆ ನಾಶ ಆಗಿದ್ದ ಬುದ್ಧಿ ಮತ್ ಬಂದು ಕೂತ್ಕೊಂತು ಅಂದ್ರೆ ಟ್ರೀಟ್ಮೆಂಟ್ ಸಕ್ಸಸ್ ಆಯ್ತು ಅಂತ ತಾನೆ. ಇದ್ರ ಬಗ್ಗೆ ಏನಾರು ಒಂದಷ್ಟು ನಾವು ವಿವರವಾಗಿ ಹೋಗ್ಬೇಕಾಗತ್ತೆ. ಧ್ಯಾಯತೋ ವಿಷಯಾನ್ ಪುಂಸಃ, ವಿಷಯಗಳ ಬಗ್ಗೆ ಮನುಷ್ಯ ಯಾವಾಗ ಧ್ಯಾನ ಮಾಡಕ್ ಶುರು ಮಾಡ್ತಾನೆ, ಸಂಗಸ್ತೇಷು ಉಪಜಾಯತೆ ಅದರ ಸಹವಾಸದಲ್ಲಿ ಬೀಳ್ತಾನೆ. ಇಲ್ಲಿಂದ ಶುರುವಾಗತ್ತೆ ಅನ್ಸತ್ತೆ ನನಗೆ ಸೈಕೋ ಅನಾಲಿಸಿಸ್ ಅಂತ ಏನು ಹೇಳ್ತಿರಲ್ಲ. ವಿಷಯಾನ್, ವಿಷಯ ಅಂದಾಗ ಆಬ್ಜೆಕ್ಟ್, ಅರ್ಥ ಅಂತಾನು ಕರೀತಾರೆ. ಒಳಗಡೆ ಇಲ್ಲಿ ನಮ್ಮ ಹತ್ರ ಇರೋದು ಇಂದ್ರಿಯ. ಆ ಇಂದ್ರಿಯಗಳಿಗೆ ಒಂದೊಂದು ವಿಷಯ ಇದೆ, ಒಂದೊಂದು ಆಬ್ಜೆಕ್ಟ್ ಇದೆ, ಅರ್ಥ ಇದೆ. ಇಂದ್ರಿಯ ಇಂದ್ರಿಯಾರ್ಥ ಅದೆರಡರ ಸಂಯೋಗ. 11 ಇಂದ್ರಿಯಗಳು. ನಾವು 5 ಜ್ಞಾನೇಂದ್ರಿಯ ಅಷ್ಟೇ ಹೇಳ್ತೀವಿ ಕೆಲವು ಸಲ, ಆದರೆ 5 ಕರ್ಮೇಂದ್ರಿಯಗಳಿದ್ದಾವೆ. ಮತ್ತೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ 2 ಆಗಿರುವಂಥ ಒಂದಿದೆ, ಅದು ಮನಸ್ಸು. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಅರ್ಥ ಅಥವಾ ಆಬ್ಜೆಕ್ಟ್ ಇದೆ. ಈಗ ಮೇಲ್ಗಡೆ ಕಾಣುವಂಥ ಕಣ್ಣು ಇಂದ್ರಿಯ ಅಲ್ಲ, ಅದು ನೇತ್ರ ಅಷ್ಟೇ. ಆ ನೇತ್ರದಲ್ಲಿ ಒಂದು ಇಂದ್ರಿಯ ಇದೆ, ಅದಕ್ಕೆ ಚಕ್ಷುಹು ಅಂತಾನೆ. ಜಿಹ್ವಾ ಅನ್ನೋದು ನಾಲಿಗೆ, ಅದು ಇಂದ್ರಿಯ ಅಧಿಷ್ಠಾನ ಅಂಗ. ಆದರೆ ಆ ಜಿಹ್ವಾದಲ್ಲಿ ಒಂದು ಇಂದ್ರಿಯ ಇದೆ, ಅದು ರಸನೇಂದ್ರಿಯ. ಕರ್ಣ ಅನ್ನೋದು ಕಿವಿ ಇಂದ್ರಿಯ ಅಧಿಷ್ಠಾನ, ಅಲ್ಲಿರುವಂಥ ಇಂದ್ರಿಯ ಶ್ರೋತೃ. ಹೀಗೆ 5 ಜ್ಞಾನೇಂದ್ರಿಯಗಳಿಗೆ
ಮೇಲ್ಗಡೆ ಕಾಣುವಂಥದ್ದು ಅಧಿಷ್ಠಾನ, ಅದರಲ್ಲಿ ಸೂಕ್ಷ್ಮವಾಗಿ ಒಂದು ತತ್ವ ಇದೆ, ಅದನ್ನ ಇಂದ್ರಿಯ ಅಂತೀವಿ. ಇಂದ್ರಿಯಾಧಿಷ್ಠಾನ ಇಂದ್ರಿಯ. ಈಗ ಕಣ್ಣಿನ ಅಥವಾ ಚಕ್ಷುರಿಂದ್ರಿಯ ಏನಿದೆ, ಅದರ ಆಬ್ಜೆಕ್ಟ್, ಅದರ ವಿಷಯ, ಇಲ್ಲಿ ಭಗವದ್ಗೀತೆಯಲ್ಲಿ ವಿಷಯ ಅಂತ ಹೇಳ್ತಾ ಇದ್ದಾನಲ್ಲ, ಅಥವಾ ಅರ್ಥ ಯಾವುದು ಅಂದ್ರೆ ರೂಪ. ಆಧುನಿಕ ಕಾಲದಲ್ಲಿ, ಇವತ್ತಿನ ಕೋ ಎಜುಕೇಶನ್ ಇತ್ಯಾದಿ ಕಾಲದಲ್ಲಿ ಹುಡುಗ ಹುಡುಗಿದು ಉದಾಹರಣೆ ಕೊಟ್ಟಾಗ ಬಹಳ ಬೇಗ ಕ್ಯಾಚ್ ಆಗತ್ತೆ. ನೀವು ಹಣ್ಣಿಂದೋ ಹೂವಿಂದೋ ಮನೆದೋ ರೂಪದ ಉದಾಹರಣೆ ಕೊಡೋ ಬದಲು ಹೆಣ್ಣು ಗಂಡಿಂದು ಎದುರುಗಡೆ ಹೋಗ್ತಾ ಇದ್ದಾಗ ಒಂದು ಯಾವುದೋ ಗಂಡನ ಹೆಣ್ಣೋ ಹೆಣ್ಣನ ಗಂಡೋ ನೋಡ್ ಹಂಗೆ ಸುಮ್ಮನೆ ಹೋದ, ಮುಗಿದ ಕತೆ, ಏನು ಅಲ್ಲಿಂದ ಎಡವಟ್ಟಿಲ್ಲ. ಅದೇನಾರ ಮುಂದುವರೆದ್ರೆ ಮತ್ತೆ ಉಳಿದದ್ದೆಲ್ಲ ಆಯ್ತು. ಡುಂಡಿರಾಜ್ ಹೇಳ್ದಂಗೆ, ಒಮ್ಮೆ ಅವಳು ಎದುರುಗಡೆ ಅವಳು ನನ್ನ ನೋಡಿ ನಕ್ಕಳು, ನಮಗೀಗ ಇಬ್ಬರು ಮಕ್ಕಳು. ಆ ನಕ್ಕಿದ್ರಿಂದ ಉಳಿದದೆಲ್ಲ ಶುರು ಆಯ್ತು. ಧ್ಯಾಯತೋ, ಹೋಗ್ತಾ ಇರ್ತೀವಿ, ಆ ಬೇಲಿ ಆ ಕಡೆ ಒಂದು ಹೂವಿನ ಗಿಡ ಇರುತ್ತೆ, ಆ ಹೂವು ನೋಡ್ತೀವಿ, ವಾಹ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡು ಮುಂದೆ ಹೋಗ್ಬಿಟ್ರೆ ಕೆಲಸ ಮುಗಿದೋಯ್ತು. ಅದು ಧ್ಯಾಯತೋ ಅಲ್ಲಿ ಬರಲ್ಲ, ಧ್ಯಾನ ಬರಲ್ಲ. ಅಲ್ಲಿ ನೋಡ್ತಾ ಹಂಗೆ ಬ್ರೇಕ್ ಓಡಿಸ್ತಾ ಇದ್ದೀವಿ, ಸ್ಕೂಟಿಗೆ ಬ್ರೇಕ್ ಹಾಕಿ ಅಲ್ಲೇ ನಿಲ್ಸಿ ನೋಡ್ತಾ ನಿಂತ್ಕೊಂಡ್ರೆ ಮುಂದಿಂದೆಲ್ಲ ಶುರು ಆಗುತ್ತೆ ಪ್ರಾಸೆಸ್. ನನಗೆ ಯಾಕೆ ಬೇಡ ಅನ್ಸತ್ತೆ, ಹತ್ರ ಹೋಗತ್ತೆ. ಕಾಂಪೌಂಡ್ ಇಂದ ಆಚೆ ಇದ್ರೂ ಕೂಡ ಒಂದು ಯಾಕೆ ಕಿತ್ಕೊಳ್ಳೋಣ ಅನ್ಸತ್ತೆ, ಆ ಗಿಡದಲ್ಲಿ ಇರೋ ಬದಲು ನನ್ನ ತಲೆಯಲ್ಲಿದ್ರೆ ಚೆನ್ನಾಗಿರತ್ತಲ್ಲ ಅಂತ ಅನ್ಸತ್ತೆ. ಉಳಿದ ಗಲಾಟೆ ಎಲ್ಲ ಅಲ್ಲಿಂದನೇ ಶುರು ಆಗೋದು. ಸೊ ಹೀಗೆ ಇಂದ್ರಿಯಗಳು, ಇಂದ್ರಿಯಾರ್ಥಗಳ ಬಗ್ಗೆ ಅಂದ್ರೆ ವಿಷಯಗಳ ಬಗ್ಗೆ ಯಾವಾಗ ಧ್ಯಾನ ಮಾಡಕ್ ಶುರು ಆಗತ್ತೆ, ಇದು ಮನಸ್ಸಿಂದ ತಾನೇ, ಇದೇನು ಆತ್ಮದ್ದಲ್ಲ. ಇದು ಸಂಗಸ್ತೇಷು ಉಪಜಾಯತೆ. ಸಂಗಹ ಅಂದ್ರೆ ಅದರ ಸಹವಾಸಕ್ಕೆ ಬರ್ತಾನೆ, ಇಲ್ಲ ಅಂದ್ರೆ ಸಹವಾಸವೇ ಇಲ್ಲ. ಕಾಲೇಜ್ಗೆ ಇವಳೆಲ್ಲೋ ಹುಟ್ಟಿದ್ಲು, ಇವನೆಲ್ಲೋ ಹುಟ್ಟಿದ್ದ, 18 ವರ್ಷಕ್ಕೆ ಮುಂಚೆ ಇವಳು ಹುಟ್ಟಿರೋದು ಇವನು ಗೊತ್ತೇ ಇಲ್ಲ, ಇವನು ಹುಟ್ಟಿರೋದು ಇವಳು ಗೊತ್ತೇ ಇಲ್ಲ. ಆದ್ರೆ ಕಾಲೇಜಿಗೆ ಬಂದು ಫಸ್ಟ್ ಡೇ ಒಬ್ರನ್ನೊಬ್ರು ನೋಡೂ ಇಲ್ಲ. 6 ತಿಂಗಳಾದ್ಮೇಲೆ ಸ್ವಲ್ಪ ಈ ಕಡೆ ತಿರುಗ್ತಾರೆ, ಸ್ವಲ್ಪ ಈ ಕಡೆ ತಿರುಗ್ತಾರೆ. ಯಾಕಂದ್ರೆ ಹುಡುಗರ ಜೀವನ ಬಹಳ ಕಷ್ಟ ರೀ. ಒಂದ್ ಕೈನಲ್ಲಿ ಮೊಬೈಲು, ಇನ್ನೊಂದ್ ಕೈನಲ್ಲಿ ಪುಸ್ತಕ, ಒಂದ್ ಕಣ್ಣಲ್ಲಿ ಮಾಸ್ಟರ್ ನೋಡ್ಬೇಕು, ಇನ್ನೊಂದ್ ಕಣ್ಣಲ್ಲಿ ಈ ಕಡೆ ನೋಡ್ಬೇಕು, ಬಹಳ ಕಷ್ಟ ಹುಡುಗರ ಜೀವನ. ಆ ಕಡೆ ಈ ಕಡೆ ನೋಡಿದಾಗ ಒಂದ್ ಸ್ವಲ್ಪ ನಕ್ರೆ ಅಲ್ಲಿಂದ ನಿಧಾನಕ್ಕೆ ಶುರು ಆಗತ್ತೆ. ಪರಿಚಯ ಇದ್ದಿದ್ದು ಸ್ನೇಹ ಆಗತ್ತೆ. ಸ್ನೇಹ ಇದ್ದಿದ್ದು ಏನಾದ್ರೆ ಪ್ರೀತಿ ಆದ್ರೆ, ನಾನ್ ಮೆಸೇಜ್ ಕಳಿಸ್ದಾಗ ನೀ ಯಾಕೆ ರಿಪ್ಲೈ ಮಾಡ್ಲಿಲ್ಲ ಶುರು ಆಗತ್ತೆ. ನಾ ಕಾಲ್ ಮಾಡಿದಾಗ ನೀ ಯಾಕೆ ತಗೊಳ್ಳಿಲ್ಲ ಶುರು ಆಗತ್ತೆ. ಅವಳ ಜೊತೆ ಯಾಕೆ ಮಾತಾಡ್ತಿದ್ದಿ, ಇವನ್ ಹಿಂದೆ ಯಾಕೆ ಹೋಗಿದ್ದಿ, ಪೊಸೆಸಿವ್ನೆಸ್ ಶುರು ಆಯ್ತು. 18 ವರ್ಷ ಕಾಲೇಜ್ ಅಡ್ಮಿಷನ್ ಆಗೋಕ್ ಮುಂಚೆ ಅವರಿಬ್ಬರಿಗೂ ಇಬ್ರು ಹುಟ್ಟಿರೋದೇ ಗೊತ್ತಿಲ್ಲ. ಆದ್ರೆ ಆಮೇಲೆ ಟೈಅಪ್ ಏನಾದ್ರು ಬ್ರೇಕಪ್ ಆಗ್ಬಿಟ್ರೆ, ಅವನಿಲ್ದೆ ಹೋದ್ರೆ ಇವಳಿಲ್ದೆ ಹೋದ್ರೆ ಸೂಯಿಸೈಡ್ ಮಾಡ್ಕೊಳ್ಳ ಅನ್ನೋ ಮಟ್ಟಕ್ಕೆ ಬರುತ್ತಲ್ಲ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಎಷ್ಟು ವಿಚಿತ್ರ ಅಲ್ವಾ? ಅವಳು ಹುಟ್ಟಿರೋದೇ ಗೊತ್ತಿಲ್ಲದೆ ಇದ್ದಾಗ ಆರಾಮಾಗಿ ಜೀವನ ಮಾಡ್ತಾ ಇದ್ದ. ಈಗ ಅವಳು ನೋಡದ್ಮೇಲೆ ಅವಳು ಇಲ್ದೆ ಹೋದ್ರೆ ನನ್ ಬದುಕೇ ಇಲ್ಲ ಅಂತ, ಇಲ್ಲ ಅವಳನ್ನ ಸಾಯಿಸ್ತಾನೆ, ಇಲ್ಲ ತಾನ್ ಸಾಯ್ತಾನೆ. ಸೊ ಇದು ಎಲ್ಲೋ ಒಂದ್ ಕಡೆ ಇದು ಮನಸ್ಸಿನ ಆಟ ತಾನೆ. ಸಂಗಸ್ತೇಷು ಉಪಜಾಯತೆ. ನೋಡಿ ಸುಮ್ಮನೆ ಹೋಗ್ಬಿಟ್ಟಿದ್ರಿ, ಏನೂ ಆಗ್ತಿರ್ಲಿಲ್ಲ. ಧ್ಯಾನ ಮಾಡಿದ್ರಿಂದ ಸಹವಾಸ. ಸಂಗಾತ ಸಂಜಾಯತೆ ಕಾಮಃ. ಆ ಹೂವನ್ನ ನೋಡ್ತಾ ಇದ್ದಾಗ ನನ್ ಮುಡಿನಲ್ಲಿ ಯಾಕಿರಬಾರದು ಶುರು ಆಯ್ತು ಕಾಮ. ಕಾಮಾತ್ ಕ್ರೋಧೋಭಿಜಾಯತೆ. ಆ ಕಾಮ ಈಡೇರದೆ ಹೋದ್ರೆ, ಅಥವಾ ಕಾಮವನ್ನ ಕಾಮ ಅಂದ ತಕ್ಷಣ ಇವತ್ತು ಕೇವಲ ಸೆಕ್ಸುಯಲ್ ಆರ್ಗ್ಯಾಸಮ್ಗೆ ಮಾತ್ರ ಕಾಮ ಅಂತ ನಾವು ಹೇಳ್ತೀವಲ್ಲ, ಅದು ತಪ್ಪು. ಎಲ್ಲಾ ರೀತಿಯ ಇಂದ್ರಿಯಗಳಿಗೂ ಇಂದ್ರಿಯಾರ್ಥದ ಜೊತೆನಲ್ಲಿ ಇರೋಂಥ ಅಟ್ರಾಕ್ಷನ್ಗೆ ಕಾಮ ಅಂತಾರೆ. ಸುಂದರವಾದಂತ ಧ್ವನಿಯನ್ನ ಕೇಳೋಂಥ ಇಚ್ಛೆ ಕಿವಿಯ ಕಾಮ. ಸುಂದರವಾದಂತಹ ಒಂದು ಹಿತವಾದ ಸ್ಪರ್ಶವನ್ನ ಮುಟ್ಟುತ್ತಾ ಇರಬೇಕು ಅನ್ನುವಂಥದ್ದು ಚರ್ಮದ ಕಾಮ. ಕೇವಲ ಲೈಂಗಿಕ ಸುಖ ಅಷ್ಟೇ ಅಲ್ಲ. ಹೀಗೆ 11 ಇಂದ್ರಿಯ ಅಂದಾಗ ಮನಸ್ಸಿಗೂ ಒಂದು ಕಾಮ ಇದೆ. ಹೇಗೆ ಚಕ್ಷುರಿಂದ್ರಿಯಕ್ಕೆ ರೂಪ ಅನ್ನೋದು ಅರ್ಥವೋ, ಮನಸ್ಸಿಗೆ ಅರ್ಥ ಯಾವುದು ಅಂದ್ರೆ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ, ಮನಸ್ಸಸ್ತು ಚಿಂತ್ಯಂ ಅರ್ಥ. ಮನಸ್ಸಿನ ಒಂದು ಆಬ್ಜೆಕ್ಟ್, ಮನಸ್ಸಿನ ವಿಷಯ ಯಾವುದು ಅಂದ್ರೆ ಚಿಂತನೆ. ಯಾವಾಗ್ಲೂ ಮನಸ್ಸಿನಲ್ಲಿ ಏನಾರ ಚಕ್ರ ನಡೀತಾನೆ ಇರುತ್ತೆ, ಬಹಳ ಎಡವಟ್ಟು. 2-3 ತಾಸಿಂದ ನಾವಿಬ್ರು ಇಲ್ಲಿ ಕೂತೇ ಇದ್ದೀವಿ, ಆದ್ರೆ ನಮ್ಮ ತಲೆ ಇಲ್ಲಿ, ಶರೀರ ಇಲ್ಲಿದೆ, ಮನಸ್ಸು ಎಲ್ಲೆಲ್ಲೋ ಹೋಗಿ ಬಂದಿದೆ. ಯಾಕೆಂದ್ರೆ 24 ಗಂಟೆನಲ್ಲಿ 60,000 ವಿಚಾರಗಳು ಬಂದು ಹೋಗತ್ತಂತೆ ಮನಸ್ಸಿನಲ್ಲಿ. ಅದನ್ನ ತಡೆದು ನಿಲ್ಸೋದಿಕ್ಕೆ ಧ್ಯಾನ ಅಂತ ಕರೆಯೋದು. ಬಹಳ ಕಷ್ಟದ ಕೆಲಸ ಧ್ಯಾನ ಅನ್ನೋದು. ಹಾಗೆ ಮನಸ್ಸು, ಅದಕ್ಕೂ ಒಂದು ಅರ್ಥ ಇದೆ. ಹೀಗೆ
ಕಾಮಾತ್ ಕ್ರೋಧೋಭಿಜಾಯತೆ, ಸಹವಾಸದಿಂದ ಅದು ನನಗೆ ಬೇಕು ಅಂತ ಅನ್ಸುವಂತ ಕಾಮ ಏನಾದರೂ ಈಡೇರದೆ ಹೋದ್ರೆ, ಅಥವಾ ಕಾಮವನ್ನ ಈಡೇರಿಸಿಕೊಳ್ಳುವ ಪ್ರಾಸೆಸ್ನಲ್ಲಿ ಕ್ರೋಧ ಅದಾಗ್ಲಿಲ್ಲ ಅಂದ್ರೆ ಕ್ರೋಧ ಬರುತ್ತೆ ಅಂತಾರೆ. ಅದಕ್ಕೋಸ್ಕರ ಟೈಅಪ್ ಬ್ರೇಕಪ್ ಆಗದೆ ಪ್ರಪೋಸಲ್ ಅಕ್ಸೆಪ್ಟ್ ಆದಾಗ ಅಪ್ಪ ಅಮ್ಮ ಬೇಡ ಅಂದ್ರೆ ನೀವೇನ್ ಕೇಳೋದಿಕ್ಕೆ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ಕಾಮಾತ್ ಕ್ರೋಧೋಭಿಜಾಯತೆ, ಏನ್ ಬೇಕಾದ್ರೂ ಎದುರಿಸ್ತೀನಿ ನಾನು ಇಬ್ರುವೆ. ಅವಾಗಂತೂ ಜಗತ್ತು ಏನು ನೀ ಬೇರೆ ಕಾಣದೇ ಇಲ್ಲ ಅಲ್ಲಿ. ಆದ್ರೆ ಇಲ್ಲಿಂದ ಇನ್ನೊಂದು ಸೂಕ್ಷ್ಮ, ಇದೇ ಕಾಮದಿಂದ ದುಃಖ ಆಗತ್ತೆ ಅಂತಾನೆ ಬುದ್ಧ. ಮಿಸರಿ ಡಿಸೈರ್ ಇಸ್ ದಿ ಚೀಫ್ ಕಾಸ್ ಆಫ್ ಮಿಸರಿ, ಅಲ್ಲ ಮಿಸರಿ ಕರೆಕ್ಟ್ ಅಥವಾ ಅವನು ಹೇಳ್ತಾನೆ ಆಸೆಯೇ ದುಃಖಕ್ಕೆ ಕಾರಣ ಅಂತಾನೆ. ಆದ್ರೆ ಕೃಷ್ಣ ಹೇಳ್ತಾನೆ ಆಸೆಯಿಂದ ಸಿಟ್ಟು ಬರುತ್ತೆ. ಆದ್ರೆ ಅನುಭವದಲ್ಲಿ ನಾವು ನೋಡ್ತೀವಿ, ಎರಡೂ ನೋಡ್ತೀವಿ. ಹುಡುಗನಿಗೆ ಹುಡುಗಿ ಸಿಗದೆ ಹೋದ್ರೆ ಕೆಲವರು ಹೋಗಿ ಆ ಹುಡುಗಿನ ಮರ್ಡರ್ ಮಾಡ್ತಾರೆ, ಇನ್ ಕೆಲವರು ತಾವೇ ಸೂಯಿಸೈಡ್ ಮಾಡ್ಕೊಳ್ತಾರೆ. ಬುದ್ಧ ಹೇಳಿದ್ದನ್ನು ಒಪ್ಪೋರು ಸೂಯಿಸೈಡ್ ಮಾಡ್ಕೊಳ್ತಾರೆ, ಕೃಷ್ಣ ಹೇಳಿದ್ದನ್ನು ಒಪ್ಕೊಳ್ಳೋರು ಮರ್ಡರ್ ಮಾಡ್ತಾರೆ. ಎರಡೂ ಆಗ್ತವೆ. ಕೆಲವ್ರಿಗೆ ಸಿಟ್ಟು ಬರುತ್ತೆ, ಕೆಲವರಿಗೆ ಖಿನ್ನತೆ ಡಿಪ್ರೆಷನ್ ಬರುತ್ತೆ. ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ. ನನಗನ್ಸೋದು ಇದು ಒಂದೊಂದು ಸ್ಟೆಪ್ ಅನ್ನು ಕೂಡ ಯೂನಿವರ್ಸಿಟಿಯ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅನಾಲಿಸಿಸ್ ಮಾಡಿ ಏನಾರ ಒಂದಷ್ಟು ಜಗತ್ತಿಗೆ ಕೊಟ್ರೆ IKS ಇಂದ ಒಂದು ಎಡಿಷನ್ ಆಯಿತು ಅಂತ ನನಗನ್ಸುತ್ತೆ. ನಿಮಗೆಲ್ಲ ಪ್ರೋಸೆಸ್ ಗೊತ್ತಿದೆ, ಇದ್ರ ಬಗ್ಗೆ ಜರ್ನಲ್ಗಳಲ್ಲಿ ಆರ್ಟಿಕಲ್ಸ್ ಬರೀಬೇಕು, ಅದಕ್ಕೆಲ್ಲ ಸಾಕೆಟ್ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಕ್ಸೆಪ್ಟ್ ಆಗಬೇಕು, ಆಮೇಲೆ ಯಾರೋ ಅದನ್ನ ರೆಫರೆನ್ಸ್ ಬುಕ್ಗೆ ಹಾಕಬೇಕು, ಆವಾಗ ನಾವು IKS ಅನ್ನೋ ಲೆಕ್ಕಕ್ಕೆ ಪ್ರಾಕ್ಟಿಕಲಿ ಬರ್ತೀವಿ. ಯಾಕೆಂದ್ರೆ ಜಗತ್ತಿನಲ್ಲಿ ಅನೇಕರು ಕೃಷ್ಣ ಹೇಳಿದ್ದನ್ನು ಒಪ್ಕೋಬೇಕು. ಅವರು ಒಪ್ಕೊಳ್ಳದೆ ಹೋದಾಗ ಅದು ಅಕ್ಸೆಪ್ಟ್ ಆಗೋದಿಲ್ಲ. ಒಪ್ಕೊಳ್ಳೇಬೇಕು ಅಂತೇನಿಲ್ಲ. ಅಕಾಡೆಮಿಕ್ ಆಗಿ ಬಂದಾಗ ಅವ್ರು ಒಪ್ಪಿಗೆ ಆದ್ರೆ ಒಪ್ಕೋತಾರೆ. ಕ್ರೋಧಾದ್ಭವತಿ ಸಮೋಹ, ಇದು ಸರಿಯೇ ಕೃಷ್ಣ ಹೇಳಿರೋದು. ನಮ್ಮ ಮನಸ್ಸಿಗೆ ಸಿಟ್ಟು ಬಂದಾಗ ನಮ್ಮ ಜ್ಞಾನ ಹೊರಟೋಗತ್ತೆ, ಅಜ್ಞಾನ ಬಂದ್ಬಿಡತ್ತೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಇದು ಅನುಭವದಲ್ಲಿ ನಿಜವೇ. ಕ್ರೋಧಾದ್ಭವತಿ ಸಮೋಹ, ಒಳಗಡೆ ನರ್ವಸ್ ಸಿಸ್ಟಮ್ ನಲ್ಲಿ ಏನ್ ಎಫೆಕ್ಟ್ ಆಗುತ್ತೆ? ಯಾಕೆಂದ್ರೆ ಅದೇ ಚರಕ ಸಮಿತಿಯನ್ನು ಹೇಳ್ತಾರೆ, ಕಾಮ ಶೋಕ ಭಯಾತ್ ವಾಯು ಕ್ರೋಧಾತ್ ಪಿತ್ತಂ. 3 ದೋಷಗಳು ಅಂತ ಆಯುರ್ವೇದದಲ್ಲಿ ಹೇಳೋದು. ಎಲ್ಲ ರೋಗಗಳು ಅದೇ ಕಾರಣ. ಕಾಮದಿಂದ, ಶೋಕದಿಂದ, ಭಯದಿಂದ ವಾಯು ರೋಗಗಳು ಜಾಸ್ತಿ ಆಗತ್ತೆ. ಯಾರೋ ಮಂಡಿ ನೋವು ಬಗ್ಗೆ ಮಾತಾಡ್ತಾ ಇದ್ರು. ಮಂಡಿ ನೋವು ಜಾಸ್ತಿ ಆಗ್ಬೇಕಾದ್ರೆ ಕಾಮ ಪ್ರವೃತ್ತಿ, ಶೋಕ ಪ್ರವೃತ್ತಿ, ಆಮೇಲೆ ಭಯ ಪ್ರವೃತ್ತಿಯಿಂದ ಮಂಡಿ ನೋವಿದ್ದವರಿಗೆ ಜಾಸ್ತಿನೂ ಆಗ್ಬೋದು, ವಾಯು ಜಾಸ್ತಿ ಆಗತ್ತೆ. ಚರಕ ಸಮಿತಿ ನಾನು ಹೇಳ್ತಾ ಇದ್ದಾರೆ. ಕ್ರೋಧಾತ್ ಪಿತ್ತಂ, ನೀವು ಸಿಟ್ಟು ಹೆಚ್ಚು ಮಾಡಿಕೊಂಡ್ರೆ ಶರೀರದ ಒಳಗಡೆ ಇರುವಂತ ಪಿತ್ತ ಧಾತು ಅದು ವೃದ್ಧಿ ಆಗತ್ತೆ, ಹೊಟ್ಟೆ ಉರಿ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ನಮ್ಮ ರಾಮಚಂದ್ರಾಪುರ ಮಠ ಸ್ವಾಮಿಗಳು ಹೇಳ್ತಾ ಇದ್ರು, ಇಬ್ರು ಜಗಳ ಆಡ್ತಾರೆ. ಜಗಳ ಆಡದ್ಮೇಲೆ ಒಬ್ಬ ಬಂದು ಮನೆಯಲ್ಲಿ ಕೂತ್ಕೊಂಡು ಚಾ ಕುಡಿದ್ರೆ ಜಗಳ ಆಡ್ ಬಂದೋನು ಆ ಜಗಳ ಹಂಗೇ ಕಂಟಿನ್ಯೂ ಆಗತ್ತೆ. ಹಾಲು ಕುಡಿದ್ರೆ ಸಿಟ್ಟು ಕಮ್ಮಿ ಆಗತ್ತೆ, ಹೋಗ್ಲಿ ಬಿಡು ಯಾಕೆ ಇಷ್ಟು ಜಗಳ ಆಡದೆ ನಾನು ಅಂತ ಅನ್ಸ್ಬಿಡುತ್ತೆ. ಹೆಂಡ ಕುಡಿದ್ರೆ ಹೋಗಿ ಮರ್ಡರ್ ಮಾಡಿ ಬರ್ತೀವಿ. ಕ್ರೋಧಾತ್ ಪಿತ್ತಂ, ಕ್ರೋಧಕ್ಕೆ ಇನ್ನಷ್ಟು ನೀವು ಹೆಂಡ ಹಾಕಿದ್ರಿ, ಚಾ ಹಾಕಿದ್ರಿ ಅಂತಂದ್ರೆ ಅದಿನ್ನೂ ಜಾಸ್ತಿ ಆಯ್ತು. ಹಾಲು ಹಾಕ್ರಿ ಅಂತಾರೆ ರಾಮಚಂದ್ರಾಪುರ ಮಠ ಸ್ವಾಮಿಗಳು. ಅವರು ಶ್ರದ್ಧೆಯಿಂದ ಹೇಳ್ತಾ ಇದ್ದಾರೆ, ಭಕ್ತಿಯಿಂದ ಹೇಳ್ತಾ ಇದ್ದಾರೆ, ಅನುಭವದಿಂದ ಹೇಳ್ತಾ ಇದ್ದಾರೆ. ಆದ್ರೆ ಯೂನಿವರ್ಸಿಟಿ ಮಂದಿ ಅಕಾಡೆಮಿಕ್ ಆಗಿ ನಮಗೆ ಹೇಳ್ರಿ, ಆವಾಗ IKS ನಲ್ಲಿ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ. ಕೃಷ್ಣ ಹೇಳ್ತಾ ಇರೋದನ್ನ ನಾವು ಒಪ್ಕೋಬಹುದೇ? ಕ್ರೋಧ, ಸಿಟ್ಟು ಜಾಸ್ತಿ ಆದಾಗ ಮನುಷ್ಯನ ತಿಳುವಳಿಕೆ, ವಿವೇಕ ಎಲ್ಲ ಹೊರಟೋಗತ್ತೆ. ಅವನು ಏನು, ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರು ಮುಂಚೆ ನನಗೇನು ಅನುಕೂಲ ಮಾಡಿಕೊಟ್ಟಿದ್ರು, ನನ್ನ ವಯಸ್ಸೇನು, ಅವ್ರದ್ದು ಏನು, ನಾ ಏನ್ ಎಲ್ಲ ಹೊರಟೋಗತ್ತೆ ಅಂತ ಹೇಳ್ತಾನೆ. ಕ್ರೋಧಾದ್ಭವತಿ ಸಮೋಹ, ಒಂದು ಸೈಕಾಲಜಿಕಲ್ ಸ್ಟೆಪ್ ಅಂತ ನಾ ಹೇಳೋದು. ಸಮೋಹಾತ್ ಸ್ಮೃತಿ ವಿಭ್ರಮ, ಚೆನ್ನಾಗಿದೆ ಅನ್ಸುತ್ತೆ. ಒಂದ್ಸಲಿ ನಿನಗೆ ಅಜ್ಞಾನ ಬಂದಾಗ ನಿನ್ನ ನೆನಪಿನ ಶಕ್ತಿ ಹೊರಟೋಗತ್ತೆ. ಸ್ಮೃತಿ, ನೆನಪು ಅಂದ್ರೆ ಯಾವುದ್ರ ನೆನಪು? ಬುದ್ಧಿಗೆ 3 ಶಕ್ತಿಗಳಿದಾವೆ, ಧೀ, ಧೃತಿ, ಸ್ಮೃತಿ. ಆ ಸ್ಮೃತಿ ಹೊರಟೋಗತ್ತೆ. ಬುದ್ಧಿಗೆ 3 ಶಕ್ತಿ. ಮನುಷ್ಯ ಅಂದ್ರೆ ಉಪನಿಷತ್ತು ಹೇಳೋ ಹಾಗೆ 5: ಅನ್ನ, ಪ್ರಾಣ, ಮನ, ವಿಜ್ಞಾನ ಮತ್ತು ಆತ್ಮ. ಚರಕ ಸಂಹಿತೆ ಹೇಳೋ ಹಾಗೆ ಶರೀರ, ಇಂದ್ರಿಯ, ಸತ್ವ, ಆತ್ಮ. ಭಗವದ್ಗೀತೆನಲ್ಲಿ ಹೇಳೋ ಹಾಗೆ ಶರೀರ, ಮನಸ್ಸು, ಬುದ್ಧಿ, ಆತ್ಮ. ಯಾವ್ದಾರ ತಗೊಳ್ಳಿ, ಒಟ್ಟು 4.
ಸಹಜವಾಗಿ ವ್ಯವಹಾರದಲ್ಲಿರೋದು ಮನಸ್ಸು, ಶರೀರ, ಮನಸ್ಸು, ಬುದ್ಧಿ, ಆತ್ಮ. ಆ ಬುದ್ಧಿ ಅಂತ ಏನಿದೆ, ಆ ಬುದ್ಧಿಗೆ 3 ಶಕ್ತಿ: ಧೀ, ಧೃತಿ, ಸ್ಮೃತಿ. ಆ ಧೀ ಅಂದ್ರೆ ಏನು? ಧೀ ಶಕ್ತಿ ಇದ್ರೆ ವಿವೇಕ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ಸರಿ ಯಾವುದು, ತಪ್ಪು ಯಾವುದು. ಅಲ್ಲಿ ಇಲ್ಲಿ ಬಿದ್ದಂತ ಹುಲ್ಕಡ್ಡಿಯನ್ನೆಲ್ಲ ತಿಂದು ಒಂದು ಪ್ರಾಣಿ ಹಾಲು ಕೊಡುತ್ತೆ. ಅಂತ ಹಾಲನ್ನು ಕುಡಿದು ಇನ್ನೊಂದು ಪ್ರಾಣಿ ವಿಷ ಕೊಡುತ್ತೆ. ಅದಕ್ಕೋಸ್ಕರ ಪಾತ್ರ ಯಾವುದು, ಅಪಾತ್ರ ಯಾವುದು ಅನ್ನೋದನ್ನ ವಿವೇಕಿಗಳು ತಿಳ್ಕೊಳ್ಬೇಕು. ಧೇನು ಪನ್ನಗ ಯೋರಿವಾ. ಸೊ ಹೀಗೆ ವಿವೇಕ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದಕ್ಕೆ ಧೀ ಶಕ್ತಿ ಅಂತ. ಆದ್ರೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡ್ರೆ ಅಷ್ಟೇ ಸಾಲದು, ಒಳ್ಳೇದನ್ನೇ ಮಾಡ್ತೀನಿ ಅನ್ನೋ ಸಂಕಲ್ಪ ಬೇಕು. ಅದನ್ನ ಹೇಳ್ತಾರೆ ಧೃತಿ. ಇದು ಬುದ್ಧಿಯ 2ನೇ ಭಾಗ. ಆದರೆ ಜೀವನ್ ಪೂರ್ತಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ದಿಸ್ ಈಸ್ ಅ ಸ್ಮೃತಿ. 100 ಸಲ ಸಾಲ ಕೊಟ್ಟಿರ್ತಾರೆ, 1 ಸಲ ಕೊಡಲ್ಲ ಅಂತ ಹೇಳಿದಾಗ ಅದನ್ನ ನೆನಪುಳಿಯತ್ತೆ ಮನಸ್ಸಿನಲ್ಲಿ. ಅದನ್ನ 10 ಕಡೆ ಹೇಳ್ಕೊಂಡು ತಿರ್ಗಾಡ್ತಿರ್ತೀವಿ. 100 ಸಲ ಅವ್ರ ಮನೆಗೆ ಹೋದಾಗ ಸಮ್ಮಾನ ಮಾಡಿರ್ತಾರೆ, 1 ಸಲ ಅವ್ರು ನಮಗೆ ಚಾ ಕೊಡದೆ ಹೋದ್ರೆ ಆ ಅವಮಾನವನ್ನು ನೆನ್ಪಿಟ್ಕೊಂಡು ಊರಲ್ಲೆಲ್ಲ ಹೇಳ್ಕೊಂಡು ತಿರ್ಗಾಡ್ತಾ ಇರ್ತೀವಿ. ಯಾಕೆ? ಸ್ಮೃತಿಯ ಅಭಾವ. ಮತ್ತೆ ಮನುಷ್ಯನ ಸಹಜ ಸ್ವಭಾವ ಇದು. ಮನೆಯಲ್ಲಿ ಹೆಂಡತಿನೋ ಅಮ್ಮನೋ ಅರ್ಧ ಕೆಜಿ ಒಳ್ಳೆ ಫಸ್ಟ್ ಕ್ಲಾಸ್ ಶಿರಾ ಮಾಡಿಕೊಟ್ಟಿರ್ತಾರೆ, ಚೆನ್ನಾಗಿ ತಿಂದಿರ್ತೀವಿ. ಆದ್ರೆ ನಡುವೆ ಒಂದು ಸಾಸಿವೆ ಕಾಳಗಿಂತ ಸಣ್ಣಗಿರುವಂತ ಒಂದು ಕಲ್ಲು ಜಗದಿರ್ತೀವಿ. ಅರ್ಧ ಗಂಟೆ ಆದ್ಮೇಲೆ ಆ ಶಿರಾದ ದ್ರಾಕ್ಷಿ ಯಾರಿಗೂ ನೆನಪಿರೋದಿಲ್ಲ, ಜಗದ ಕಲ್ಲು ಮಾತ್ರ ನೆನಪಿರುತ್ತೆ. ಏನ್ ಮಾಡೋದು? ಹಣೆ ಬರ. ಆ ಸ್ಮೃತಿ ಮನಸ್ಸಿಗೂ ಹಾಗೆ ಆಗತ್ತೆ. ಅದನ್ನ ಮರ್ತು ಬಿಟ್ಟಾಗ ಹೆಂಗೆಂಗೋ ಆಡ್ತೀವಿ ನಾವು. ಮಹಾಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೂ ನೋಡ್ತೀವಿ. ಸಾತ್ಯಕಿ ಒಂದ್ ದಿವಸ ಇದ್ದಕ್ಕಿದ್ದಂಗೆ ಅರ್ಜುನನ್ ಕೊಂದ್ಬಿಡ್ತೀನಿ ಅಂತ ಹೊರಟು ಬಿಟ್ಟ. ಆವಾಗ ಕೃಷ್ಣ ಅಂತ ಬಿದ್ದ. ಅವನು ಹೇಳ್ದ, ಸಾತ್ಯಕಿ ನಿನ್ನೆ ರಾತ್ರಿ ಎಲ್ಲ ಬಹಳ ಯುದ್ಧ ಮಾಡಿದೀನಿ ನೀನು, ಹಾಗಾಗಿ ನಿದ್ದೆ ಆಗಿಲ್ಲ, ಸುಮ್ಮನೆ ಹೋಗಿ ನಿದ್ದೆ ಮಾಡ್ಕೊಂಡ್ ಬಾ ಹೋಗು ಅಂತ ಅಂದ್ಬಿಟ್ಟ. ಅವನೇನು ಬೈಲೇ ಇಲ್ಲ ಅವನಿಗೆ. ಸಾತ್ಯಕಿಗೆ ನಿದ್ದೆ ಮಾಡ್ಕೊಂಡು ಬಂದ್ಮೇಲೆ ಅವನೇ ಬಂದು ಅರ್ಜುನನ್ ಕಾಲಕ್ಕೆ ನಮಸ್ಕಾರ ಮಾಡ್ದ. ಸ್ಮೃತಿ ವಿಭ್ರಮ. ಬುದ್ಧಿನ ಸಮೋಹಾತ್ ಸ್ಮೃತಿ ವಿಭ್ರಮ. ಅಜ್ಞಾನದಿಂದ ನೆನಪಿನ ಶಕ್ತಿ ಹೋಗತ್ತೆ ಅಂತ ಹೇಳ್ತಾನೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಯಾವಾಗ ಒಂದ್ಸಲಿ ನಿನಗೆ ಒಳ್ಳೇದು ಕೆಟ್ಟದ್ದು ಯಾವುದು ಅನ್ನೋ ನೆನಪು ಹೊರಟೋಯ್ತೋ ಆಗ ಸಂಪೂರ್ಣ ಬುದ್ಧಿ ತತ್ವನೇ ನಿನ್ನಿಂದ ಹೊರಟು ಹೋಗುತ್ತೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿ ಹಾಳಾದ್ಮೇಲೆ ಮನುಷ್ಯ ಸಂಪೂರ್ಣವಾಗಿ ನಾಶ ಆಗ್ತಾನೆ. ಇದು 1-2 ಸೆಂಟೆನ್ಸ್ ಇದೆ. ಇದನ್ನ ಮತ್ತೆ ನಾ ಹೇಳ್ತೀನಿ, ಅನಾಲಿಸಿಸ್ ಮಾಡಬೇಕು. ಏನಿದು, ಸರಿನಾ ತಪ್ಪ, ಹೇಗೆ, ಹೀಗೆ. ಇಲ್ಲ ರೀ, ಈಗ ಸೈಕಾಲಜಿ ಡಿಪಾರ್ಟ್ಮೆಂಟ್ ಬೇಕು ಎಳೆದಿದೆ, ಮತ್ತಿದೆಲ್ಲ ಯಾಕೆ ತಲೆ ಕೆಡಿಸ್ತೀರಿ ಅಂತ ನೀವು ಹೇಳಿದ್ರೆ ತಪ್ಪಿಲ್ಲ. IKS ಇಂದ ನಾವೇನಾದ್ರೂ ತಗೋಬೇಕು ಅಂತ ಯಾರಿಗಾದ್ರೂ ಆಸಕ್ತಿ ಇದ್ದವರು ಈ ತರ ಕೆಲಸಗಳನ್ನು ತಗೊಂಡು ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್ ಅಷ್ಟೇನೆ. ಮುಂದಿನ 3 ಮತ್ತು 4ನೇ ಸಾಲಲ್ಲಿ ಇದಕ್ಕೆ ಉಲ್ಟಾ ಹೇಳ್ತಾನೆ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್. ಇಂದ್ರಿಯಗಳು ವಿಷಯದ ಕಡೆಗೆ ಹೋಗ್ತಾ ಇದ್ದಾಗ ರಾಗ ಮತ್ತು ದ್ವೇಷಗಳು ಏನಾಗತ್ತೆ, ಅದರಿಂದ ಡಿಟ್ಯಾಚ್ ಆಗ್ಬೇಕು. ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಮನಸ್ಸನ್ನ ಇಂದ್ರಿಯಗಳ ಕಡೆಗೆ ಬಿಡಬಾರದು, ಬುದ್ಧಿ ಜೊತೆಗೆ ಬಿಡಬೇಕು. ಆ ಬುದ್ಧಿ ಆತ್ಮ ಜೊತೆಗಿರತ್ತೆ. ಆವಾಗ ನಿನಗೆ ಪ್ರಸಾದಂ ಶಾಂತಿ ಸಿಗತ್ತೆ. ಉದಾಹರಣೆಗೆ ಡ್ರೈವರ್ ಮುಂದೆ ಕೂತಿದ್ದಾನೆ, ಹಿಂದ್ಗಡೆ ಓನರ್ ಇದ್ದಾನೆ, ಸ್ಟೇರಿಂಗ್ ವೀಲ್ ಇದೆ, ಚಕ್ರ ಇದೆ. ಸ್ಟೇರಿಂಗ್ ವೀಲ್ ತಿರುಗಿಸ್ತಾರ, ಚಕ್ರ ಹೋಗತ್ತೆ. ಚಕ್ರ ಅನ್ನೋದು ಅಲ್ಲಿ ಇಂದ್ರಿಯ, ಸ್ಟೇರಿಂಗ್ ವೀಲ್ ಅನ್ನೋದು ಮನಸ್ಸು, ಡ್ರೈವರ್ ಅನ್ನೋದು ಬುದ್ಧಿ. ಡ್ರೈವರ್ ಹೇಳ ಸ್ಟೇರಿಂಗ್ ವೀಲ್ ಆಡಿಸ್ಬೇಕು, ಆ ಸ್ಟೇರಿಂಗ್ ವೀಲ್ ಎಲ್ಲಿ ಹೋಗುತ್ತೋ ಅಲ್ಲಿಗೆ ಚಕ್ರ ಹೋಗುತ್ತೆ. ಅದನ್ನ ಆಡಿಸೋದು ಹಿಂದ್ಗಡೆ ಓನರ್ ಯಾರು ಕೂತಿದ್ದಾನೆ ಅವನು ಹೇಳ್ದಂಗೆ ಕೇಳಬೇಕು. ಒಂದು ಕುದುರೆ ಗಾಡಿನಲ್ಲಿ ಲಗಾಮು ಅನ್ನೋದು ಮನಸ್ಸು, ಕುದುರೆ ಅನ್ನೋದು ಇಂದ್ರಿಯ, ಸಾರಥಿ ಅನ್ನೋದು ಬುದ್ಧಿ. ಒಳಗಡೆ ಒಬ್ಬ ರಥಿಕ ಕೂತಿದ್ದಾನೆ. ಆ ಲಗಾಮು ಕುದುರೆ ಎಳೆದ ಕಡೆಗೆ ಹೋಗ್ಬೇಕು, ಸಾರಥಿ ಹೇಳ್ದಂಗೆ ಕೇಳಬೇಕು. ಅಂದ್ರೆ ಆ ಮನಸ್ಸಿಗೆ ಸ್ವಂತ ಅಸ್ತಿತ್ವ ಇಲ್ಲ, ಅದೊಂದು ಲಗಾಮ್ ಅಷ್ಟೇ. ಆ ಲಗಾಮು ಕುದುರೆ ಕಡೆಗೂ ಹೋಗತ್ತೆ, ಆ ಸಾರಥಿ ಕಂಟ್ರೋಲ್ ಮಾಡದ ಕಡೆಗೂ ಬರುತ್ತೆ. ಸಾರಥಿ ಕೈನಲ್ಲಿ ಲಗಾಮ್ ಇದ್ರೆ ಮನಸ್ಸು ಬುದ್ಧಿ ಕೈಲಿದೆ ಅಂತ ಅರ್ಥ. ಕುದುರೆ ಜೊತೆಗೆ ಲಗಾಮ್ ಹೋದ್ರೆ ಮನಸ್ಸು ಕುದುರೆ ಇಂದ್ರಿಯಗಳು ಹೇಳ್ದಂಗೆ ಹೋಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ ಆತ್ಮವಶ್ಯೈರ್ವಿಧೇಯಾತ್ಮ. ಆ ಇಂದ್ರಿಯಗಳು ಮನಸ್ಸಿನ ಹತೋಟಿನಲ್ಲಿ, ಮನಸ್ಸು ಬುದ್ಧಿಯ ಹತೋಟಿನಲ್ಲಿ, ಬುದ್ಧಿ ಆತ್ಮದ ಹತೋಟಿನಲ್ಲಿದ್ರೆ ಪ್ರಸಾದಂ ಅಧಿಗಚ್ಚತಿ.
ಆವಾಗ ಅವನಿಗೆ ನೆಮ್ಮದಿಯಾಗತ್ತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಅರ್ಥ ಆಗತ್ತೆ ನಿಮಗೆ. ಪ್ರಸನ್ನ ಚೇತಸೋ ಹ್ಯಾಶುಹು. ಯಾವಾಗ ಒಳಗಡೆ ಇರುವಂತ ಚೈತನ್ಯಕ್ಕೆ ಪ್ರಸನ್ನತೆ ಸಿಗತ್ತೆ, ಆವಾಗ ಬುದ್ಧಿ ಪರಿ ಅವತಿಷ್ಠತಿ. ಸಮೋಹ ಆದಾಗ ಬುದ್ಧಿ ನಾಶ ಆಗಿತ್ತು, ಚೈತನ್ಯಕ್ಕೆ ಪ್ರಸಾದ ಬಂದಾಗ ಮತ್ತೆ ಬಂದು ಬುದ್ಧಿ ಸೇರ್ಕೊಂತು ಅಂತ 4 ಸಾಲಿನಲ್ಲಿ ಮನೋರೋಗಗಳ ಉತ್ಪತ್ತಿ, ಕಾರಣ, ಲಕ್ಷಣ, ಪರಿಣಾಮ ಮತ್ತು ಅದಕ್ಕೆ ಔಷಧಿ, ಈ ತರ ಅನೇಕ ಶ್ಲೋಕಗಳಲ್ಲಿ ಮನಸ್ಸಿನ ಪ್ರಭಾವ ಶರೀರದ ಮೇಲೆ ಹೇಗಾಗತ್ತೆ. ವೇಪತುಶ್ಚ ಶರೀರೇ ಮೇ. ಇದ್ದಕ್ಕಿದ್ದಂಗೆನೇ ಅರ್ಜುನನಿಗೆ ಮೈನಲ್ಲಿ ನಡಕ ಶುರುವಾಯಿತು. ಯಾಕೆ ಶುರುವಾಯಿತು? ಅವನಿಗೇನು ಜ್ವರ ಬಂದಿಲ್ಲ, ಏನಿಲ್ಲ, ಅಲ್ಲೇನು ಚಳಿ ಇಲ್ಲ, ಯುದ್ಧ ಭೂಮಿ, ಪೂರ್ತಿ ಮಾನಸಿಕ ಕ್ರಿಯೆ ಅದು. ಯಾಕೆಂದ್ರೆ ಎದುರುಗಡೆ ತಾತನ್ ನೋಡ್ದ, ಮೊಮ್ಮಕ್ಕಳನ್ನ ನೋಡ್ದ, ಇವ್ರ ಜೊತೆ ನಾ ಯುದ್ಧ ಮಾಡಬೇಕು ಅಂತ ಅನ್ನಿಸ್ತು. ಗಾಂಡೀವಂ ಸಂಸತೆ ಹಸ್ತಾತ್. ಆ ಗಾಂಡೀವ ಬಿಲ್ಲು ಕೈನಿಂದ ಜಾರೋದಕ್ಕೆ ಶುರುವಾಯಿತು. ಇದೆಲ್ಲವೂ ಸೈಕೋಸೊಮ್ಯಾಟಿಕ್ ತಾನೆ. ಸೊ ಈ ರೀತಿ ಭಗವದ್ಗೀತೆದು ಒಂದು ಉದಾಹರಣೆ ನಾನು ಕೊಟ್ಟೆ. ಆವಾಗ ನಾನು ಸುಶ್ರುತ ಸಂಹಿತೆಯಲ್ಲಿ ಡಯಾಬಿಟಿಸ್ ಬಗ್ಗೆ ಹೇಳಿರುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಗೆ IKS ನಲ್ಲಿ ನಾವು ತಗೊಂಡು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಏನಿದೆ ಅದಕ್ಕೆ ನಾನು ಹೇಳಿದೆ. ಇನ್ನು 3ನೇದಾಗಿ ಅದೇ ಮಹಾಭಾರತದಲ್ಲಿ ನೋಡ್ರಿ, ಮಹಾಭಾರತವೋ ಅಥವಾ ಬಸವಣ್ಣವ್ರ ಕಥೆನೋ ರಾಮಾಯಣವೋ ಸ್ಥೂಲವಾಗಿ ನಮಗೆಲ್ಲ ಗೊತ್ತೇ ಇದೆ. ಅಷ್ಟಕ್ಕೇನು IKS ಬೇಕಾಗಿಲ್ಲ. ಇವತ್ತಿನ ಸಿನಿಮಾನು ಅದೇ ಫಾರ್ಮುಲಾದ ಮೇಲೆ ತೆಗಿತಾ ಇರೋದು. ಹೀರೋ ಇರ್ತಾರೆ, ವಿಲನ್ ಇರ್ತಾರೆ, ಹೀರೋಯಿನ್ ಇರ್ತಾಳೆ, ಹೀರೋಯಿನ್ ವಿಲನ್ ಹತ್ಕೊಂಡು ಹೋಗ್ತಾನೆ, ಆಮೇಲೆ ಇವನು ಹೊಡೆದಾಡ್ತಗೊಂಡ್ ಬರ್ತಾನೆ, ಅದಕ್ಕೊಬ್ಬ ಯಾರೊಬ್ಬ ಹನುಮಂತನಂತ ಒಂದು ಸಹಾಯ ಮಾಡ್ತಾನೆ. ಅದೇ ಫಾರ್ಮುಲಾ ಮೇಲೆ ಎಲ್ಲ 20 ವರ್ಷ 40 ವರ್ಷದ ಸಿನಿಮಾನು ಬರ್ತಾ ಇದೆ. ಆದ್ರೆ ಅದ್ರ ಒಳಗಡೆ ಈ ಥರದ್ದು ಏನೇನೇನೋ ಸಿಗ್ತವಲ್ಲ. ಈಗ ಒಂದು 10 ವರ್ಷಕ್ಕೆ ಮುಂಚೆ UPA ಗೌರ್ಮೆಂಟ್ ಇದ್ದಾಗ ಸೇತು ಸಮುದ್ರಂ ಯೋಜನೆ ಮಾಡಕ್ಕೆ ಹೊರಟಾಗ ರಾಮ್ ಸೇತು ಹೊಡಿತೀನಿ ಅಂತ ಅವರು ಯೋಚನೆ ಮಾಡು. ಆವಾಗ ಕೋರ್ಟ್ಗೆಲ್ಲ ಹೋಗ್ತಿತ್ತು ವಿಷಯ. ಆವಾಗ ತಮಿಳ್ನಾಡಲ್ಲಿ ಕರುಣಾನಿಧಿ ಅವರು ಮುಖ್ಯಮಂತ್ರಿಗಳು. ಅವರು ಹೇಳಿದ್ರು, ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ್ದ, ಅವನು ಯಾವಾಗ ಸೇತುವೆ ಕಟ್ಟಿಸ್ದ? ಯಾಕೆಂದ್ರೆ ಇವ್ರು ಚೀಫ್ ಮಿನಿಸ್ಟರ್, ಪಾಪ ಇವರೇ ಸ್ವತಃ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿ ಎಲ್ಲ ಸೇತುವೆ ಕಟ್ಟಿದ್ರು ಅಂತ ಕಾಣಿಸುತ್ತೆ ತಮಿಳ್ನಾಡಲ್ಲಿ. ಮಿಲಿಟರಿ ಯಾಕೆ ಬಿ ಓದ್ಬೇಕ್ರಿ? ಇರ್ಲಿ, ಏನೋ ಹೊಡಿತಾರ ಒಟ್ಟು ಇರ್ಲಿ, ನನ್ನ ಪಾಯಿಂಟ್ ಅದಲ್ಲ. ಆದ್ರೆ ಆ ಟೈಮ್ನಲ್ಲಿ ಮರುದಿವಸ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬಂತು, ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ್ದ ಕರುಣಾನಿಧಿ. ಆಯ್ತು, ಒಳಗಡೆ ಹೋದ್ರೆ 7ನೇ ಪುಟದ 8ನೇ ಕಾಲಂನಲ್ಲಿ 2 ಸಾಲಿನಲ್ಲಿ ಒಂದು ಸುದ್ದಿ ಬಂದಿತ್ತು. ಆಕ್ಚುಲಿ ಅದು ಟಾಪ್ ನ್ಯೂಸ್ ಆಗಬೇಕಾಗಿತ್ತು. ಕಲ್ಕತ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ರಾಮಾಯಣದ 2ನೇ ಕಾಂಡ ಅಯೋಧ್ಯ ಕಾಂಡ, ಅದರಲ್ಲಿ 100ನೇ ಸರ್ಗ ಅಂದ್ರೆ 100ನೇ ಚಾಪ್ಟರ್, ಕಚ್ಚಿತ್ ಸರ್ಗ ಅಂತ ಅದಕ್ಕೆ ಇನ್ನೊಂದು ಹೆಸರು. ಅದರಲ್ಲಿ 76 ಶ್ಲೋಕಗಳಿದಾವೆ. ಚಿತ್ರಕೂಟದಲ್ಲಿ ಅಯೋಧ್ಯೆಯಿಂದ ಡೌನ್ 1000 ಕಿಲೋಮೀಟರ್ ಕೆಳಗಡೆ ಬಂದ್ರೆ ಚಿತ್ರಕೂಟ, ಅಲ್ಲಿಗೆ ಭರತ ಬರ್ತಾನೆ ರಾಮನ್ ಕರ್ಕೊಂಡು ಹೋಗೋದಿಕ್ಕೆ. ನಮ್ಮ ಯೂನಿವರ್ಸಿಟಿನವ್ರಿಗೆ ಬೇಕಾಗಿರೋದು ಈ ಕಥೆಗಳೆಲ್ಲ ಗೊತ್ತೇ ಇದೆ ನಮ್ಗೆ, ಅದಲ್ಲ, ಅದನ್ನ ಪ್ರವಚನಕಾರರು ಹೇಳ್ತಾರೆ. ಆದ್ರೆ ಭರತ ಬಂದಾಗ ಅವನು ಯುವರಾಜ ಆಗೇ ಬಂದ್ಬಿಟ್ಟಿದ್ದಾನೆ, ದಶರಥ ಸತ್ತಿರೋದು ಇವನು ಗೊತ್ತಿಲ್ಲ ಅಂತ ಅನ್ಕೊಂಡು ರಾಜನಾಗಿ ಯುವರಾಜನಾಗಿ ನೀನು ಎಲ್ಲಾ ಕೆಲಸಗಳನ್ನ ಸರಿಯಾಗಿ ಮಾಡ್ತಾ ಇದೀಯಾ ಅಂತ ಸುಮಾರು 60 ಶ್ಲೋಕದಲ್ಲಿ 37 ಮೇನ್ ಪಾಯಿಂಟ್ಸ್, ಒಂದೊಂದಕ್ಕೂ 2, 4, 8 ಸಬ್ ಪಾಯಿಂಟ್ಸ್, ಆ ತರ ಸೇರಿದ್ರೆ ಒಂದು 150 ವಿಷಯ ಆಗತ್ತೆ. ಅದನ್ನ ಸುಮಾರು 60 ಶ್ಲೋಕದಲ್ಲಿ ಭರತನನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ನೀನು ಈ ತರ ಮಾಡ್ತಾ ಇದೀಯಾ, ಈ ತರ ಮಾಡ್ತಾ ಇದೀಯಾ, ಈ ತರ ಮಾಡ್ತಾ ಇದೀಯಾ. ಉದಾಹರಣೆಗೆ ನೀನು ಯುವರಾಜನಾಗಿ ಪಾಕಶಾಲೆಯಲ್ಲಿ ಮಾಡದಂತ ಭಕ್ಷ್ಯ ಭೋಜ್ಯಗಳನ್ನ ಮೊದಲು ಸೇವಕರಿಗೆ ಕೊಟ್ಟು ತಿಂತಾ ಇದೀಯಾ ತಾನೇ? ಅಲ್ಲೇ ಉತ್ತರ ಇದೆ, ಅಲ್ಲೇ ಪ್ರಶ್ನೆ ಇದೆ. ಮಂತ್ರಾಲೋಚನೆ ಮಾಡಬೇಕಾದ್ರೆ ನೈಕಃ ನಾ ಬಹುವಿಹಿ ಸಹ, ಒಬ್ಬನೇ ಮಂತ್ರಿ ಜೊತೆನಲ್ಲೂ ಮಂತ್ರಾಲೋಚನೆ ಮಾಡಬಾರ್ದು, ತುಂಬಾ ಜನ ಮಂತ್ರಿಗಳ ಜೊತೆನಲ್ಲೂ ಮಂತ್ರಾಲೋಚನೆ ಮಾಡಬಾರ್ದು, 2 ಅಥವಾ 3 ಹೆಚ್ಚಂದ್ರೆ 4 ಜನ ಇರಬೇಕು. ಆ ತರ ಮಾಡ್ತಾ ಇದೆಯಾ ತಾನೇ? ಇನ್ನೊಂದು ಬಹಳ ಆಶ್ಚರ್ಯ ಆಗೋದು, ರಾಯಭಾರಿಯ ಲಕ್ಷಣಗಳೇನೇನು, ಒಬ್ಬ ಅಂಬಾಸಿಡರ್ ಅವನ ಲಕ್ಷಣಗಳೇನೇನು, ಅವನು ವಿದ್ವಾನ್ ಇರಬೇಕು, ಪಂಡಿತ ಇರಬೇಕು, ಪ್ರತಿಭಾವಾನ್ ಇರಬೇಕು, ಯಥೋಕ್ತವಾದಿ ಇರಬೇಕು. ಇದೆಲ್ಲ 6 ಲಕ್ಷಣ ಹೇಳ್ತಾನೆ ರಾಮ.
ಅದರಲ್ಲಿ ಮೊದಲನೇ ಲಕ್ಷಣ ಅವನು ಹೇಳಿದ್ದೇನು ಗೊತ್ತಾ? ಜಾನಪದ ಅಂತ ಹೇಳ್ತಾನೆ. ಅಂದ್ರೆ ರಾಯಭಾರಿಯಾಗಿ ನೀನು ಆಯ್ಕೆ ಮಾಡಬೇಕಾದ್ರೆ ಅವನು ಸಿಟಿಯವನಾಗಿರಬಾರ್ದು, ಹಳ್ಳಿಯವನಾಗಿರ್ಬೇಕು ಅಂತ ಹೇಳ್ತಾನೆ. ಈ ತರ ಒಂದು 60 ಶ್ಲೋಕದಲ್ಲಿ 106 ವಿಷಯಗಳನ್ನ ರಾಮ ಭರತನಿಗೆ ಕೇಳ್ತಾನೆ. ಇದು ಚಾಪ್ಟರ್ 100 ಕಚ್ಚಿತ್ ಸರ್ಗ ಅಯೋಧ್ಯ ಕಾಂಡದಲ್ಲಿ ನಾನು ಹೇಳಕ್ ಹೊರಟಿದ್ದ ಆ ಪಾಯಿಂಟು. ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ್ದ ಅನ್ನೋ ಚರ್ಚೆ ನಡೀತಾ ಇದ್ದಾಗ ಸೈಲೆಂಟ್ ಆಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲ್ಕತ್ತಾದವರು ಅಯೋಧ್ಯ ಕಾಂಡದ ಈ ಚಾಪ್ಟರ್ನ ತಮ್ಮ ರೆಫರೆನ್ಸ್ ಬುಕ್ ನಲ್ಲಿ ಆಡ್ ಮಾಡಿದ್ರು. ಹಾಗಿದ್ಮೇಲೆ ಅದರಲ್ಲಿ ಏನಿದೆ? ಅವ್ರು ಯಾರು ಓದಿರ್ಬೇಕಲ್ಲ. ಅದರಲ್ಲಿ ಇವತ್ತಿಗೂ ಹೆಲ್ಪ್ ಆಗೋದು ಏನಾದ್ರೂ ಇರ್ಬೋದಲ್ಲ. ಈಗ ಇವತ್ತು ಎಕನಾಮಿಕ್ಸ್ ಅಂತ ಹೇಳ್ತೀವಿ ನಾವು. ಎಕನಾಮಿಕ್ಸ್ಗೆ ಕನ್ನಡದಲ್ಲಿ ಅರ್ಥಶಾಸ್ತ್ರ ಅಂತ ನಾವು ಅನುವಾದ ಮಾಡ್ಬಿಟ್ಟಿದೀವಿ. ಅರ್ಥಶಾಸ್ತ್ರ ಅಂತ ತಕ್ಷಣ ನೀವು ಎಕನಾಮಿಕ್ಸ್ ಅಂತ ಇಟ್ಕೊಂಡು ಹೊರಟ್ರೆ ಈ ಹಿಂದೂ ಜ್ಞಾನ ಪರಂಪರೆ ನಿಮಗೆ ಗೊಂದಲ ನಿರ್ಮಾಣ ಮಾಡುತ್ತೆ. ಯಾಕೆಂದ್ರೆ ಅಲ್ಲಿ ಅರ್ಥಶಾಸ್ತ್ರ ಅಂತ ಹೇಳಿರೋದಕ್ಕೆ ಅರ್ಥ ಬೇರೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂದಾಗ ಏನು ಅರ್ಥ ಅನ್ನೋದಕ್ಕೆ ಅರ್ಥ ಬರುತ್ತೆ, ಆ ಅರ್ಥ ಅಲ್ಲಿ ಹೇಳಿರೋದು. ನಾವು ಅರ್ಥ ಅಂತ ಹೇಳಿದಾಗ ಬರೀ ದುಡ್ಡು ಅಂತ ಲೆಕ್ಕಾಚಾರ ಹಾಕೊಂಡಿರೋದು. ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಇದೆ, ಅದ್ರಲ್ಲಿ ಬರೀ ಎಕನಾಮಿಕ್ಸ್ ಇಲ್ಲ, ಅದರಲ್ಲಿ ಕಂಪ್ಲೀಟ್ ರಾಜ್ಯಭಾರ ಇದೆ. ರಾಜ್ಯವನ್ನ ಗೆಲ್ಲೋದು ಹೇಗೆ, ಗೆಲ್ಲಬೇಕಾದ್ರೆ ಏನೇನ್ ಮಾಡಬೇಕು ಎಲ್ಲ ಗೊತ್ತು ನಿಮಗೆ. ಗೆದ್ದಂತ ರಾಜ್ಯವನ್ನ ಆಳೋದು ಹೇಗೆ, ಅದು ಎರಡನ್ನೂ ಸೇರಿಸಿ ಅರ್ಥ ಅಂತ ಹೇಳ್ತಾನೆ ಅವನು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ 15 ಅಧ್ಯಾಯಗಳಿದಾವೆ. ಒಂದು ಅಧ್ಯಾಯವನ್ನ ಅವರು ಒಂದು ಅಧಿಕರಣ ಅಂತ ಕರೀತಾರೆ. ಅದರಲ್ಲಿ ಕೊನೆಯ ಅಧಿಕರಣ ಏನಿದೆ ಅದನ್ನ ತಂತ್ರಯುಕ್ತಿ ಅಂತ ಕರೀತಾರೆ. ಇದು ನಮ್ಮ ಅನೇಕ ಗ್ರಂಥಗಳಲ್ಲಿ ಸಿಗುತ್ತೆ. ತಂತ್ರಯುಕ್ತಿ ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ಆ ಟೆಕ್ಸ್ಟ್ ಬುಕ್ ಅಲ್ಲಿ, ಪರ್ಟಿಕ್ಯುಲರ್ ಟೆಕ್ಸ್ಟ್ ಬುಕ್ ನಲ್ಲಿ ಬಳಸಿರುವಂತ ಟೆಕ್ನಿಕಲ್ ಟರ್ಮ್ಸ್, ಅದರ ಅರ್ಥ ಏನು ಅಂತ ಅಲ್ಲಿ ಹೇಳ್ತಾರೆ. ಅದು ಗೊತ್ತಿಲ್ಲದೆ ಸುಮ್ಮನೆ ನ್ಯಾಷನಾಲಿಟಿಗೆ ರಾಷ್ಟ್ರೀಯತೆ ಅನ್ನೋದು, ರಿಲಿಜನ್ ಧರ್ಮ ಅನ್ನೋದು, ಸಂಸ್ಕೃತಿ ಕಲ್ಚರ್ ಅನ್ನೋದು, ಈ ಟ್ರಾನ್ಸ್ಲೇಷನ್ ಇಂದ ನಮ್ಮ ಜ್ಞಾನ ಪರಂಪರೆಯನ್ನು ಹಳ್ಳ ಹಿಡಿಸಿದೀವಿ ನಾವು. ಪ್ರತಿಯೊಂದು ಟೆಕ್ನಿಕಲ್ ಟರ್ಮ್ಸ್ ಅದೆಲ್ಲವೂ ಕೂಡ ಅದಕ್ಕೆ ಅದರದ್ದೇ ಅರ್ಥ. ಗಾಡ್ ಅನ್ನೋದು ಕಾಮನ್ ನೌನಲ್ಲ, ಪ್ರಾಪರ್ ನೌನು. ಕ್ರಿಶ್ಚಿಯನ್ರು ದೇವ್ರಿಗೆ ಗಾಡ್ ಅಂತಾರೆ, ಅವರು ಮುಸಲ್ಮಾನರು ದೇವ್ರಿಗೆ ಅಲ್ಲ ಅಂತಾರೆ. ಗಾಡ್ ಅನ್ನ ನೀವು ಇಂಗ್ಲಿಷ್ ನಲ್ಲಿ ಗಾಡ್ ಕಾಮನ್ ನೌನು ಅಂತ ಹೇಳಿ, ಕನ್ನಡದಲ್ಲಿ ದೇವರು ಅಂತ ಹೇಳುವಾಗ ನೀವು ಗಾಡ್ ಅಂತ ಹೇಳ್ಬೇಡಿ. ಅದು ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಅದು ಟೆಕ್ನಿಕಲ್ ಟರ್ಮ್ ಅದು. ಹಾಗೆ ಸಿನ್ ಅನ್ನೋದು ಅಷ್ಟೇ, ಬಿಲೀಫ್ ಅನ್ನೋದು ಅಷ್ಟೇ, ಡಾಗ್ಮಾ ಅನ್ನೋದು ಅಷ್ಟೇ. ಅದು ಯಾವುದು ಕಾಮನ್ ಟರ್ಮ್ಸ್ ಅಲ್ಲ, ಅದೆಲ್ಲ ಟೆಕ್ನಿಕಲ್ ಟರ್ಮ್ಸ್. ಅದಕ್ಕೆ ಅರ್ಥ ಮಾಡ್ಕೊಂಡಾಗ ಯೋಚನೆ ಮಾಡಿದಾಗಲೇನೆ ರಿಲಿಜನ್ಗಳ ಹಿನ್ನೆಲೆ ಏನು, ದರ್ಶನಗಳ ಹಿನ್ನೆಲೆ ಏನು, ಮತದ ಹಿನ್ನೆಲೆ ಏನು, ಹಾಗೇನೆ ಪಂಥಗಳ ಹಿನ್ನೆಲೆ ಏನು, ಅದೆಲ್ಲವೂ ಅರ್ಥ ಆಗೋದು ಆವಾಗ. ಈ ವಿಷಯದಲ್ಲಿ ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಮಾಡ್ತಾ ಇರೋರು ಯೂನಿವರ್ಸಿಟಿಯವರೇನೆ. ಸುಮ್ಮನೆ ಟ್ರಾನ್ಸ್ಲೇಟ್ ಮಾಡ್ಬಿಡೋದು. ಅದಕ್ಕಿದು ಇದಕ್ಕಿದು. ಕಲ್ಚರ್ಗೂ ಸಂಸ್ಕೃತಿಗೂ ಡಿಫರೆನ್ಸ್ ಇಲ್ಲೇನ್ರಿ? ಧರ್ಮಕ್ಕೂ ರಿಲಿಜನ್ಗೂ ಡಿಫರೆನ್ಸ್ ಇಲ್ಲೇನ್ರಿ? ಧರ್ಮ ಅನ್ನೋದು ದೇವ್ರಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಧರ್ಮ ಅನ್ನೋದು ದೇಶಕ್ಕೆ ಸಂಬಂಧಪಟ್ಟಿದ್ದು. ದೇವ್ರಿಗೆ ಸಂಬಂಧಪಟ್ಟಿದ್ದಕ್ಕೆ ಮೋಕ್ಷ ಅಂತ ಒಂದು ಇದೆಯಲ್ಲ. ಹಾಗಿದ್ಮೇಲೆ ನೀವು ದೇವ್ರಿಗೆ ಸಂಬಂಧಪಟ್ಟಿದ್ದಕ್ಕೆ ಇಂಗ್ಲಿಷ್ ನಲ್ಲಿ ರಿಲಿಜನ್ ಅಂತ ಅಂದ್ಬಿಡೋದು, ರಿಲಿಜನ್ಗೆ ಧರ್ಮ ಅಂತ ಅಂದ್ಬಿಡೋದು. RSS ನವ್ರು ಹಿಂದೂ ಧರ್ಮ ಅಂತ ಹೇಳಿದಾಗ ಹಿಂದೂ ರಿಲಿಜನ್ ಅಂತ ಹೇಳ್ಬಿಡೋದು. ತಪ್ಪು ನೀವು ಮಾಡೋದು, ಬೈಯೋದು ಜನ ನಮಗೆ. ಸೊ ಹಾಗಾಗಿ ಟೆಕ್ನಿಕಲ್ ಟರ್ಮ್ಸ್ ನ ಅದನ್ನ ಆಸ್ ಇಟ್ ಈಸ್ ಬಳಸಬೇಕು, ಅದೇ ಅರ್ಥದಲ್ಲಿ ಬಳಸಬೇಕು. ಪ್ರತಿಯೊಂದು ಗ್ರಂಥಗಳಲ್ಲಿ ಈ ರೀತಿಯ ತಂತ್ರಯುಕ್ತಿಯ ವಿಷಯಗಳನ್ನು ಅನೇಕ ಗ್ರಂಥಗಳನ್ನು ನಾವು ನೋಡ್ತೀವಿ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ 15ನೇ ಅಧಿಕರಣ, ಕೊನೆಯ ಅಧಿಕರಣ ಏನಿದೆ ಅದು ತಂತ್ರಯುಕ್ತಿ. ಅದರಲ್ಲಿ ಅವನು ಹೇಳಿದಾನೆ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ. ಯೂನಿವರ್ಸಿಟಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನವ್ರು ಅರ್ಥಶಾಸ್ತ್ರ ಅಂತ ಟ್ರಾನ್ಸ್ಲೇಟ್ ಮಾಡೋಕ್ ಮುಂಚೆ ಯಾರು ಇದ್ರ ನೋಡ್ಬೇಕೋ ಬೇಡವೋ? ಯಾಕೆಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಒಂದು ಗ್ರಂಥ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದ್ದೇ ಮೈಸೂರಿನಿಂದ. ನಿಮ್ಗೆಲ್ಲ ಅದ್ರ ಇತಿಹಾಸ ಗೊತ್ತಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಅವನು ಹೇಳ್ತಾನೆ, ಮನುಷ್ಯಾಣಂ ಜೀವನಂ ಇತಿ ಅರ್ಥ. ಮನುಷ್ಯನ ಜೀವನವನ್ನೇ ಅರ್ಥ ಅಂತ ಕರೀತಾರೆ. ಮನುಷ್ಯವತಿ ಭೂಮಿ ಇತಿ ಅರ್ಥ. ಮನುಷ್ಯ ವಾಸ ಮಾಡುವಂತ ಭೂಮಿಯನ್ನು ಅರ್ಥ ಅಂತ ಕರೀತಾರೆ. ತಸ್ಯ ಭೂಮೌ, ಆ ಭೂಮಿಯನ್ನ ಲಾಭೇ, ಲಾಭ ಮಾಡ್ಕೊಳ್ಬೇಕು, ಪಾಲನೋಪಾಯ ಸಾಮರ್ಥ್ಯಂ ಅರ್ಥಶಾಸ್ತ್ರಂ. ಎಲ್ಲ ಬಂತು. ಒಂದು ಗೌರ್ಮೆಂಟ್ ಏನೇನ್ ಮಾಡಬೇಕು ಅದು ಎಲ್ಲ ಬಂತು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಎಲ್ಲ 15 ಅಧ್ಯಾಯದ ಪೈಕಿ 3 ಅಧ್ಯಾಯ ಜನರಲ್ ಚಾಪ್ಟರ್ಸ್. ಅದು ಇನ್ನು 12 ಚಾಪ್ಟರ್ ನಲ್ಲಿ 4 ಚಾಪ್ಟರ್ ಪಾಲನೆಗೆ ಸಂಬಂಧಪಟ್ಟಂತೆ ಹೇಳಿದಾನೆ, 8 ಚಾಪ್ಟರ್ ಲಾಭಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾನೆ. ಶತಾವಧಾನಿ ಗಣೇಶ್ ಅವ್ರದ್ದು ಯೂಟ್ಯೂಬ್ ನಲ್ಲಿ ನೀವು ನೋಡಿದ್ರೆ
ಒಂದು 15 ಎಪಿಸೋಡ್ ಏನೋ ಇದೆ, ಒಂದೂವರೆ ಗಂಟೆ ಇದು ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ. ಅದರಲ್ಲಿ ಅವರು ಒಂದು ಎಪಿಸೋಡ್ ಅಲ್ಲಿ ಹೇಳ್ತಾರೆ, ನಾನು ಇವತ್ತು ಬೆಳಗ್ಗೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಎಷ್ಟು ವಿಷಯಗಳಿದೆ ಅದನ್ನೆಲ್ಲ ಟಿಕ್ ಮಾಡದೆ 1,25,000 ವಿಷಯಗಳು ಹೇಳ್ತಾನೆ ಅವನು. ಅದರಲ್ಲಿ ಇವತ್ತಿಗೆ ಬೇಕಾಗಿಲ್ಲ ಅನ್ನೋದನ್ನ ಟಿಕ್ ಮಾಡದೆ 25% ಇವತ್ತಿಗೆ ಬೇಕಾಗಿಲ್ಲ ಅಂತ ಅನ್ಸುತ್ತೆ ನನಗೆ ಅಂತ ಹೇಳ್ತಾರೆ. ಸಂತೋಷ. ಯಾರಿಗೂ ಅನ್ನಿಸ್ತು 75% ಬೇಕಾಗಿಲ್ಲ ಇವತ್ತಿಗೆ ಅಂತ ಅನ್ಸಿದ್ರೆ ಏನೂ ಚಿಂತೆ ಇಲ್ಲ, ಯಾವ್ದು ಉಪಯೋಗ ಇದೆ ಅಂತ ನಿಮಗೆ 25% ಅಂತ ಅನ್ನಿಸ್ತಲ್ಲ, ಅಷ್ಟು ಸಾಕು IKSಗೆ. ಇನ್ನು ಕಾಮಂದಕನ ನೀತಿಶಾಸ್ತ್ರ ಏನಿದೆ ಅದು ಅರ್ಥಶಾಸ್ತ್ರದ ವಿಷಯದಲ್ಲಿ ಇನ್ನೂ ಒಳ್ಳೆ ಗ್ರಂಥ ಅಂತ ಹೇಳ್ತಾರೆ. ತುಂಬಾ ಶ್ಲೋಕಗಳು ರೂಪದಲ್ಲಿ ಕೊಡ್ತಾನೆ ಅವನು, ಅನುಷ್ಠುಪ್ ಶ್ಲೋಕಗಳಲ್ಲಿ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಆ ರೀತಿ ಒಂದೇ ರೀತಿಯ ಛಂದೋಬದ್ಧವಾದ ಶ್ಲೋಕಗಳು ನಮ್ಗೆ ಸಿಗಲ್ಲ. ಹಾಗಾಗಿ ಬಾಯ್ಪಾಠ ಮಾಡೋದು, ನೆನ್ಪಿಟ್ಕೊಳ್ಳೋದು ಕೌಟಿಲ್ಯನ ಅರ್ಥಶಾಸ್ತ್ರ ಸ್ವಲ್ಪ ಕಷ್ಟ. ಕಾಮಂದಕಂದು ಸುಲಭ ಅಂತ ಗಣೇಶ್ ಅವರು ಹೇಳ್ತಾರೆ. ಮಹಾಭಾರತದ 32 ಕನ್ನಡ ಪುಸ್ತಕಗಳು, 96,000 ಶ್ಲೋಕ ಕಂಪ್ಲೀಟ್ ಕನ್ನಡದಲ್ಲಿ ಸಿಗುತ್ತೆ ನಮಗೆ. ಶ್ಲೋಕಗಳು ಕನ್ನಡದಲ್ಲಿ ಪ್ರಿಂಟ್ ಆಗಿಲ್ಲ 100ಕ್ಕೆ 100. ರಾಮಾಯಣದ 100ಕ್ಕೆ 100 ಶ್ಲೋಕನೂ ಪ್ರಿಂಟ್ ಆಗಿದೆ. ಆದರೆ ಹಿಂದಿನವರು ಪೂರ್ತಿ ಶ್ಲೋಕ, ಅದಕ್ಕೆ ಹಿಂದಿ ಟ್ರಾನ್ಸ್ಲೇಷನ್ ಅಷ್ಟು 96,000 ಮಾಡಿದ್ದಾರೆ. ಆದರೆ ಕನ್ನಡದಲ್ಲಿ ಅನುವಾದ ಅಂತೂ ಸಿಗತ್ತೆ. ಭಾರತ ದರ್ಶನ ಪ್ರಕಾಶನದವರು ಲಾಸ್ ಮಾಡಿಕೊಂಡು ಬೆಂಗಳೂರಿನಿಂದ ಪ್ರಕಟಣೆ ಮಾಡ್ತಾ ಇದ್ದಾರೆ. 500 ಪುಟದ್ದು 32 ವಾಲ್ಯೂಮ್ ಇದೆ ಮಹಾಭಾರತ. ಅದರಲ್ಲಿ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಅಂತ ಎರಡಿದೆ. ಅದೆರಡೂ ಕೂಡ ಭೀಷ್ಮಾಚಾರ್ಯರು ಶರಶಯ್ಯನಲ್ಲಿದ್ದಾಗ ಧರ್ಮರಾಯನಿಗೆ ಉಪದೇಶ ಮಾಡಿದಂಥ ಅರ್ಥಶಾಸ್ತ್ರ. ಎಷ್ಟಿದೆ? 10 ವಾಲ್ಯೂಮ್ ಇದೆ. ಒಂದು ವಾಲ್ಯೂಮ್ ಅಂದ್ರೆ 500 ಪುಟ. 5,000 ಪುಟ ಮಹಾಭಾರತದಲ್ಲಿ. ಅಲ್ಲಿ ದ್ರೌಪದಿ ಸೀರೆ ಎಳೆದಿದ್ದು, ಭೀಮ ದುಶ್ಯಾಸನ ಎದೆ ಬಗ್ದಿದ್ದ ಕಥೆ ಅಲ್ಲ, ಇದಿದೆ. ಎಕನಾಮಿಕ್ಸ್ ಅಂತ ನಾವೇನ್ ಹೇಳ್ತಾ ಇದ್ದೀವಲ್ಲ, ಅದ್ರ ಜೊತೆಗೆ ಕಂಪ್ಲೀಟ್ ರಾಜ್ಯಾಡಳಿತ, ಅರ್ಥಶಾಸ್ತ್ರದ ವಿಷಯ ಇದೆ. ಅದನ್ನ ಯಾರಾದ್ರೂ ತೆಗೆದು ಓದಿ ಅದರಲ್ಲಿ ನಮಗೇನಾದ್ರೂ 10% ಆದ್ರೂ ಇವತ್ತಿಗೆ ಉಪಯೋಗ ಆಗತ್ತೆ ಅಂತ ಅನ್ಕೊಂಡ್ರೆ ಸಾಕು IKS ಅಲ್ಲಿಗೆ ಇಂಪ್ಲಿಮೆಂಟೇಷನ್ಗೆ. ಯಕ್ಷ ಪ್ರಶ್ನೆ ಅಂತ ಒಂದು ಪ್ರಸಂಗ ಬರುತ್ತೆ, ಬಹಳ ಚೆನ್ನಾಗಿದೆ, ಒಳ್ಳೆ ಒಂದು ವರ್ಡ್ ಆನ್ಸರ್. ಅದರಲ್ಲಿ ಅನೇಕ ಪ್ರಶ್ನೆಗಳು, ಅನೇಕ ಉತ್ತರಗಳು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೀತಿ, ಮಾಹಿತಿ, ಜ್ಞಾನ, ವ್ಯವಹಾರ. ಭೂಮಿಗಿಂತ ತೂಕ ಯಾವುದು ಅಂತಾನೆ ಯಕ್ಷ. ಆಗ ಥಿಂಕ್ ಡಿಫರೆಂಟ್. 750 ಕೋಟಿ ಜನನ್ ಸೇರಿಸೋ ಬಿಟ್ಟು ಅಂತ ಯೋಚನೆ ಮಾಡಲಿಲ್ಲ ಧರ್ಮರಾಯ. ಅದ್ರ ಬದಲು ಅವನು ಹೇಳ್ತಾನೆ ತಾಯಿ ಅಂತ. ಆಕಾಶಕ್ಕಿಂತ ಎತ್ತರ ಯಾರು? ತಂದೆ ಅಂತಾನೆ. ಅಪ್ಪ ಅಂದ್ರೆ ಆಕಾಶ ಅಂತ ಒಂದು ಪುಸ್ತಕನೇ ಬಂತಲ್ಲ. ಚಿಂತೆಗಿಂತ ವೇಗವಾಗಿ ಬೆಳೆಯೋದು ಯಾವುದು? ಅದು ಹುಲ್ಲಿಗಿಂತ ವೇಗವಾಗಿ ಬೆಳೆಯೋದು ಯಾವುದು ಅಂತಾನೆ. ಅಂದ್ರೆ ವೇಗವಾಗಿ ಬೆಳೆಯೋದು ಹುಲ್ಲು ಅಂದಾಗ ಅಲ್ಲೆಲ್ಲೋ ಒಂದು ಬಾಟ್ನಿ ಪಾಯಿಂಟ್ ಏನೋ ಒಂದು ಬಂತಲ್ಲ. ಆದ್ರೆ ಮತ್ತೆ ಇಲ್ಲಿ ಅವನು ಬಾಟ್ನಿ ಯೋಚನೆ ಮಾಡಲಿಲ್ಲ. ಧರ್ಮರಾಯ ಹೇಳ್ತಾನೆ ಚಿಂತೆ ಅಂತಾನೆ, ಹುಲ್ಲಿಗಿಂತ ವೇಗವಾಗಿ ಬೆಳೆಯೋದು ಅಂದಾಗ. ಅಗ್ನಿಗಿಂತ ತೀಕ್ಷ್ಣವಾದ ಯಾವುದು ಅಂತಾನೆ ಯಕ್ಷ. ಅದಕ್ಕೆ ಧರ್ಮರಾಯ ಹೇಳ್ತಾನೆ ಸಿಟ್ಟು ಅಂತಾನೆ. ಒಂದ್ ಪ್ರಶ್ನೆ ಕೇಳ್ತಾನೆ ಯಕ್ಷ, ಜಗತ್ನಲ್ಲಿ ಆಶ್ಚರ್ಯಕರವಾದ ವಿಷಯ ಯಾವುದು ಅಂತ ಕೇಳ್ತಾನೆ. ಅತ್ಯಾಶ್ಚರ್ಯಕರ. ನಾವು 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಎಲ್ಲ ಓದಿದೀವಿ. ಆವಾಗ ಧರ್ಮರಾಯ ಹೇಳ್ತಾನೆ, ಪ್ರತಿನಿತ್ಯ ಸುತ್ತಮುತ್ತಲ ಮನೆಯಲ್ಲಿ ಸಾವನ್ನ ನೋಡ್ತಾ ಇದ್ರು ಕೂಡ ಮನುಷ್ಯ ನಾನು ಮಾತ್ರ ಸಾಯಲ್ಲ ಅಂತ ಅನ್ಕೊಂಡು ಅಹಂಕಾರ ಪಡ್ತಾನಲ್ಲ, ಅದಕ್ಕಿಂತ ಆಶ್ಚರ್ಯಕರವಾದ ಇನ್ಯಾವುದೂ ಇಲ್ಲ ಅಂತಾನೆ ಧರ್ಮರಾಯ. ಇಲ್ಲಿ ನೀತಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಮತ್ ಇದಕ್ಕಿಂತ ವ್ಯವಹಾರ ಇನ್ಯಾವುದಿದೆ? ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ 51 ವರ್ಷ ಆದ್ಮೇಲೆ ಬೀಗದ ಕೈ ಸೊಸೆ ಕೊಡ್ತೀವೋ ಇಲ್ವೋ? ಅದು ಕೊಡದೇ ಇದ್ರಿಂದಾನೇ ಎಲ್ಲ ಎಡವಟ್ಟಾಗೋದಲ್ಲಿ. ಸಾಯೋವರೆಗೂ ನಾನು 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 ಕೂತ್ಕೊಂಡೆ ತಾನೇ ಎಲ್ಲ ಎಡವಟ್ಟಾಗಿರೋದು. ಸುಖಿ ಪುರುಷ ಯಾರು ಅಂತಾನೆ. ಅದನ್ನ ಹೇಳಕ್ ನಾ ಇದೆಲ್ಲ ಹೇಳಿದೆ. ಸುಖಿ ಪುರುಷ ಯಾರು ಅಂದಾಗ IKS ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಇದೆ ಅಲ್ಲಿ. ಆಗ ಧರ್ಮರಾಯ 3 ಪಾಯಿಂಟ್ ಹೇಳ್ತಾನೆ. ಮೊದಲನೇದು ಅನೃಣಿ, ಸಾಲ ಇಲ್ಲದೆ ಇರೋನು. ನೀತಿ ಅಪ್ರವಾಸಿ, ಅಂದ್ರೆ ದಿವಸ ಪ್ರವಾಸ ಮಾಡುವಂತ ಉದ್ಯೋಗ ಇರಬಾರದು, ಅಂಥದ್ದು ಸುಖಿ ಪುರುಷರ ಲಕ್ಷಣ ಅಂತ ಹೇಳ್ತಾನೆ. ಮೂರನೇದು ಏನ್ ಹೇಳ್ತಾನೆ ಗೊತ್ತಾ? ಸೂರ್ಯೋದಯ ಆಗಿ 6ನೇ ಮುಹೂರ್ತದಲ್ಲಿ ತನ್ನ ಮನೆಯಲ್ಲಿ ತನ್ನ ಸಂಪಾದನೆಯಿಂದ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡೋನು ಸುಖಿ ಪುರುಷ. ನೋಡಿ ಎಷ್ಟು ಪಾಯಿಂಟ್ ಇದೆ ಇದರಲ್ಲಿ. ತನ್ನ ಮನೆಯಲ್ಲಿ, ಹೋಟ್ಲಲ್ಲ, ಕೆಲವು ಬೆಂಗಳೂರಿನಲ್ಲಿ ಅಡಿಗೆ ಮನೆಗಳೇ ಕಟ್ತಾ ಇಲ್ಲ ಅಂತ ಏನೋ ಸುದ್ದಿ ಗೊತ್ತಿಲ್ಲ ನನಗೆ. ಇರ್ಲಿ ಬಿಡಿ, ಪಾಪ ಅವ್ರದ್ದು ಏನ ಜೀವನ ಚರಿತ್ರೆ, ಪಾಪ ಅವ್ರದ್ದು ಏನ ತೊಂದರೆಗಳಿದಾವ, ನಾನು ಯಾಕೆ ಹೇಳಲಿ. ಒಟ್ಟು ಏನೋ ಇರ್ಲಿ, ತನ್ನ ಸಂಪಾದನೆ, ಪ್ಯಾರಾಸೈಟ್ ಅಲ್ಲ.
ಮೂರನೇದು ಟೈಮ್, ಊಟ ಮಾಡಕ್ ಟೈಮ್ ಯಾವುದು? ಸೂರ್ಯೋದಯ ಆಗಿ 6ನೇ ಮುಹೂರ್ತ. ಮುಹೂರ್ತ ಅನ್ನೋ ಶಬ್ದ ಬಳಕೆ ಇದೆ. ಮದುವೆ ಮುಹೂರ್ತ, ಗೃಹ ಪ್ರವೇಶಕ್ಕೆ ಮುಹೂರ್ತ. ಆದ್ರೆ ಮುಹೂರ್ತ ಅಂದ್ರೆ ಏನು ಅನ್ನೋದನ್ನ ಇವತ್ತು ಯಾರು ಯೋಚನೆ ಮಾಡ್ಬೇಕಲ್ಲ. ಮನೆಯಲ್ಲಿ ಮಕ್ಕಳುಗಳು ಸುಮ್ಮನೆ ಗಲಾಟೆ ಮಾಡ್ತಾ ಇದ್ರೆ ಒಂದು ಗಳಿಗೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳ್ತೀವಿ. ಆದ್ರೆ ಒಂದು ಗಳಿಗೆ ಸುಮ್ಮನೆ ಕೂತ್ಕೊಳ್ಳಕ್ ಆಗಲ್ಲ. ಯಾಕೆಂದ್ರೆ ನಮ್ ಗಳಿಗೆ ಅಂದ್ರೆ ಎಷ್ಟು ಗೊತ್ತಿಲ್ಲ, ಅದಕ್ಕೆ ಹೇಳ್ತೀವಿ. 24 ನಿಮಿಷ ಸುಮ್ಮನೆ ಕೂಡ್ತಾವೇನ್ರಿ ಮಕ್ಕಳು? ನೀವು 24 ಸೆಕೆಂಡ್ ಅಂತ ಹೇಳಿದ್ರೆ ಏನೋ ಕೇಳಬಹುದು. ಆದ್ರೆ 24 ನಿಮಿಷ ಅಂದ್ರೆ ಒಂದು ಗಳಿಗೆ ಅಂತ ಗೊತ್ತಿದ್ರೆ ಒಂದು ಗಳಿಗೆ ಸುಮ್ಮನೆ ಕೂತ್ಕೋ ಅಂತ ಹೇಳಲ್ಲ ಇನ್ಮೇಲೆ ನಾವು. 2 ಗಳಿಗೆ ಸೇರಿದ್ರೆ ಒಂದು ಮುಹೂರ್ತ ಅಂದಾಗ 48 ನಿಮಿಷ. 6ನೇ ಮುಹೂರ್ತ ಅಂದ್ರೆ ಸುಮಾರು 4:45 ಗಂಟೆ. 6:15ಗೆ ಸೂರ್ಯೋದಯ ಆಗತ್ತೆ ಅಂತಂದ್ರೆ 11:15 ತಿನ್ನಕ್ ಅಧಿಕಾರ ಇಲ್ಲ. ಇದು ಸುಖಿ ಪುರುಷನ ಲಕ್ಷಣ. ನೀವು 8 ಗಂಟೆ ಕ್ಲಾಸ್ ತಗೋಬೇಕು ಅಂತ ಹಸುವಿರ್ಲಿ ಬಿಡ್ಲಿ 7 ಗಂಟೆಗೆ ತಿಂದು ಆಮೇಲೆ ಡಯಾಬಿಟಿಸ್ ಬಂತು, ಮಂಡಿ ನೋವು ಬಂತು, ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಯಾರ್ದು ತಪ್ಪು? 80 ವರ್ಷ 90 ವರ್ಷ ಆದ್ರೂ ಕೂಡ ಇವತ್ತಿಗೂ ಆಕ್ಟಿವ್ ಇದ್ದಾರೆ ಅಂತ ನಮ್ಮ ಮನೆಗಳಲ್ಲಿ ಹೇಳ್ತಾ ಇರ್ತೀವಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡ್ರಿ, ಅವ್ರೇನ್ ಮೆಡಿಸಿನ್ ತಗೊಳ್ತಿರೋದಿಲ್ಲ, ಫುಡ್ ಹ್ಯಾಬಿಟ್ಸ್ ಆಗಿರುತ್ತೆ. ಏಕಭುಕ್ತಂ ಮಹಾಯೋಗಿ ಬೇಡ, ನಾವು ಯೋಗಿಗಳಾಗೋದು ಬೇಡ. ದ್ವಿಧಾಭುಕ್ತಂ ಮಹಾಭೋಗಿ, ಇದು ಬಹಳ ಇಂಪಾರ್ಟೆಂಟ್. ತ್ರಿಧಾಭುಕ್ತಂ ಮಹಾರೋಗಿ. ಯಾವಾಗ ನಮ್ದು 10 to 5 ವರ್ಕಿಂಗ್ ಅವರ್ಸ್ ಶುರು ಆಯ್ತೋ ಆವಾಗ ಒಂದು ಎಕ್ಸ್ಟ್ರಾ ತಿಂಡಿ ಶುರು ಆಯ್ತು. ಆಮೇಲೆ ಮಧ್ಯಾಹ್ನದ ಒಂದು ಊಟ, ರಾತ್ರಿ ಒಂದು ಊಟ, 3 ಯಾವಾಗ ಇಂಟೇಕ್ ಶುರು ಆಯ್ತು ನಮ್ದೆಲ್ಲ ಆರೋಗ್ಯ ಹಾಳಾಯ್ತು. ಅದನ್ನೇ ಹೇಳ್ತಾರೆ ಮೂರತ್ತುಂಡವ ರೋಗಿ. ಸಂಸ್ಕೃತದವ್ರು ಒಳ್ಳೆಯವರು, ಅಷ್ಟಕ್ಕೆ ನಿಲ್ಸಿದ್ದಾರೆ. ಕನ್ನಡದವ್ರು ಇನ್ನೂ ಕೆಟ್ಟವರು. 4ನೇದು ಹೇಳ್ತಾರೆ 4 ಹೊತ್ತು ಉಂಡವನು ಹೊತ್ಕೊಂಡು ಹೋಗಿ. ನಮಗ್ 4 ಬೇಡ, 1 ಬೇಡ, 3 ಬೇಡ, 2ನೇದು ಹಿಡ್ಕೊಳ್ಳೋಣ. 2 ಹೊತ್ತುಂಡವ ಭೋಗಿ. ಭೋಗಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಊಟವನ್ನ ಭೋಗಿಸುವವನು, ಊಟವನ್ನ ಆನಂದಿಸುವವನು, ಇಚ್ಛೆ ಪಟ್ಟು ಊಟ ಮಾಡೋನು ಯಾರು? ಹಸುವಿದ್ದೋನ್ರಿ. ಆ ಹಸುವಿದ್ದಾಗ ತಿಳಿ ಸಾರು ಹಾಕಿದ್ರು ಅಮೃತ ಅನ್ನ ಅದು. ಹಸುವಿಲ್ದೇ ಇದ್ದಾಗ ನೀವು ತುಪ್ಪ ಶಿರಾ ಮಾಡಿಕೊಟ್ರು ಕೋಳಿ ಕೆದಕ್ದಂಗೆ ಕೆದಕಿ ಬಿಸಾಕ್ ಹೋಗ್ತಾರೆ ಅಂತ ಮಕ್ಕಳಿಗೆ ಬೈತಾ ಇರ್ತಾರೆ ಅಮ್ಮಂದ್ರು. ಹಸುವೆ ಆಗಕ್ಕೆ ಬಿಡದೆ ಹೋದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ದ್ವಿಧಾಭುಕ್ತಂ ಮಹಾಭೋಗಿ. 2 ಹೊತ್ತು ಅಷ್ಟೇ ಆಹಾರದ ಟೈಮ್ ಇಟ್ಕೊಳ್ಳಿ. ಯಾವಾಗ ಮಹಾಭಾರತದಲ್ಲಿ ಹೇಳ್ತಾರೆ ಸಾಯಂ ಪ್ರಾತರ ಮನುಷ್ಯಾಣಂ ಅಶನಂ ವೇದ ನಿರ್ಮಿತಂ. ಬೆಳಗ್ಗೆ ಊಟ ಮಾಡ್ರಿ, ಸಾಯಂಕಾಲ ಊಟ ಮಾಡ್ರಿ. ಆದ್ರೆ ಈಗ ಇನ್ನೊಂದು ಹೊಸ ಟ್ರೆಂಡ್ ಶುರುವಾಗಿದೆ. ಅದನ್ನ ನಿಮ್ಗೆ ಸುಮ್ಮನೆ ಹೇಳ್ತೀನಿ, ತಪ್ಪು ಸರಿ ಅಂತ ನಾ ಹೇಳ್ತಾ ಇಲ್ಲ. ಯಾರೊಬ್ರು ಹೆಣ್ಮಗಳು ಹೇಳ್ತಾ ಇದ್ದಾರೆ 6+18 ಅಂತ. ಬೆಳಗ್ಗೆ 8 ಗಂಟೆಗೆ ತಿಂಡಿ ತಿನ್ರಿ, ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡ್ರಿ, 6 ತಾಸು ಆಯ್ತು. ಆಮೇಲೆ 18 ತಾಸು ಗ್ಯಾಪ್ ಬಿಡ್ರಿ, ಮರುದಿವ್ಸ ಮತ್ತೆ ಸಂಜೆ ಬೆಳಗ್ಗೆ 8 ಗಂಟೆಗೆ ತಿಂಡಿ ತಿನ್ರಿ. ಅನೇಕರು ಇದನ್ನ ಫಾಲೋ ಮಾಡ್ತಾ ಇದ್ದಾರೆ, ಒಳ್ಳೇದಾಗಿದೆ ಅಂತಾನೆ ಹೇಳ್ತಾರೆ. ಅದು ಬೇರೆ ವಿಷಯ. ಆದ್ರೆ ನಮ್ಮಲ್ಲಿ ನಾವು ನೋಡಿದಾಗ ಅನೇಕ ಸರಿ ನಮಗೆ ಸಿಗೋದು ಬೆಳಗ್ಗೆ ಒಂದು ಊಟ, ಸಂಜೆ ಒಂದು ಊಟ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜನ ದಿನಚರ್ಯೆ ಅಂತ ಹೇಳ್ತಾನೆ, ಅಲ್ಲೂ ಇದನ್ನೇ ಹೇಳ್ತಾನ ಅವನು. ಊಟ ಮಾಡ್ಬೇಕಾದ್ರೆ ನಾತಿದ್ರುತಂ, ಬೇಗ 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 ಊಟ ಮಾಡಬೇಡ್ರಿ. ಯಾಕೆಂದ್ರೆ ಊಟದ ಸಮಾಧಾನ ಸಿಗೋದಿಲ್ಲ. ಎಷ್ಟೇ ಒಳ್ಳೆ ಐಟಮ್ ಮಾಡಿದ್ರು ಕೂಡ ಬೇರೆ ಬೇಗ ಬೇಗ ತಿಂದ್ರೆ ಸಮಾಧಾನ, ರುಚಿ ಸಿಗಲ್ಲ, ತೃಪ್ತಿ ಸಿಗಲ್ಲ. ನಾತಿ ವಿಲಂಬಿತಂ, ತುಂಬಾ ನಿಧಾನ ಗಂಟೆ ಊಟ ಮಾಡಬೇಡ್ರಿ, ಅದರಿಂದ ಜೀರ್ಣಕ್ರಿಯೆಗೆ ಕಷ್ಟ ಆಗತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಬಹಳ ಅದ್ಭುತವಾದಂತ ಸೂತ್ರ, ಯಾಮ ಮಧ್ಯೇನ ಭೋಕ್ತವ್ಯಂ. ಇದು ಒಂದೇ ಪಾಯಿಂಟ್ ಕೊಂಡು ರಿಸರ್ಚ್ ಮಾಡಬೇಕಾಗಿರೋದು ಬೇಕಾದಷ್ಟಿದೆ ಅಂತ ಅನ್ಸುತ್ತೆ. ಯಾಮ ಮಧ್ಯೇನ ಭೋಕ್ತವ್ಯಂ. ಒಂದ್ಸಲಿ ಏನಾದ್ರೆ ಒಂದು ಚೂರು ತಿಂದ್ರು ಕೂಡ ಅದಾದ್ಮೇಲೆ 3 ಗಂಟೆ ಇನ್ನೇನು ತಿನ್ಕೂಡುದು. ಯಾಮ ಮಧ್ಯೇನ ಭೋಕ್ತವ್ಯಂ. ಯಾಮ ಜಾವ, ಜಾಮ ಅಂದ್ರೆ 3 ತಾಸು. ಬೆಳಗ್ಗೆ 8 ಗಂಟೆಗೆ ಫಸ್ಟ್ ಕ್ಲಾಸ್ ಉಪ್ಪಿಟ್ಟು ಹೊಡೆದಿರ್ತೀರಿ. ಆಮೇಲೆ ಏನೋ ಮೀಟಿಂಗು ಅದು ಇದು ಅಂತ ಹೇಳಿ ಆ ಚಾ ಜೊತೆಗೆ ಮತ್ತೆ ಬಿಸ್ಕಿಟ್ ಕೊಡ್ತಾರೆ. 11 ಗಂಟೆಗೆ ಬಿಸ್ಕಿಟ್ ತಿಂತೀರಿ, ಗ್ಯಾಸ್ ಶುರು ಆಗುತ್ತೆ. ನನಗೆ ಗ್ಯಾಸ್ಟ್ರಿಕ್ ಅಂತ ಬೇರೆ ತಪ್ಪು ಹೇಳ್ತಾರೆ. ಗ್ಯಾಸ್ಟ್ರಿಕ್ ಅಂದಾಗ ಅಲ್ಲೇನೋ ನಮ್ಗೆ ಪಿತ್ತ ಆಗ್ಬಿಟ್ಟಿದೆ, ಪಿತ್ತದ ಉರಿ ಆಗ್ಬಿಟ್ಟಿದೆ, ಅಸಿಡಿಟಿ ಆಗ್ಬಿಟ್ಟಿದೆ. ನೋ, ಗ್ಯಾಸ್ಟರ್ ಅಂದ್ರೆ ಹೊಟ್ಟೆ, ಜಠರ ಅಂತ. ಅದಕ್ಕೆ ನಮ್ಮ ಡಾಕ್ಟರ್ ಎಂ ಗೋಪಾಲಕೃಷ್ಣಯ್ಯರು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ರು. ಅನ್ನ ಮಾಡಬೇಕು ಅಂತ ಅಮ್ಮ ಅಕ್ಕಿ ಹಾಕಿದಾಳೆ, ಅರ್ಧ ಕುದ್ದಿದೆ. ಯಾವಾಗ ಯಾರೋ ಕಾಲಿಂಗ್ ಬೆಲ್ ಮಾಡಿದ್ರು, ಅವಾಗ ಇನ್ಯಾರೋ ಬಂದ್ರು ಅಂತ ಹೇಳಿ ಇನ್ನೊಂದು ಅರ್ಧ ಪಾವು ಅರ್ಧ ಬೆಂದಿದ್ದಕ್ಕೆ ಹಾಕಿದ್ರೆ ಏನಾಗುತ್ತೆ? ಹಳೇದು ಹೋಯ್ತು, ಹೊಸದು ಹೋಯ್ತು. ಹಾಗೆ ನೀನು ಒಂದ್ಸಲಿ ಅನ್ನ ತಿಂದ ಮೇಲೆ 3 ತಾಸೊಳಗಡೆ ಇನ್ನೊಂದು ಬಾಳೆಹಣ್ಣು ಸೇರಿಸಿದ್ರು ಕೂಡ ನಿನ್ನ ಜೀರ್ಣಕ್ರಿಯೆ ವ್ಯವಸ್ಥೆ ಅಸ್ತವ್ಯಸ್ತವಾಗತ್ತೆ, ನಿನ್ನ ಮೂಡ್ ವ್ಯತ್ಯಾಸ ಆಗತ್ತೆ, ಕೆಲಸ ಮಾಡಕ್ಕಾಗೋದಿಲ್ಲ, ಗ್ಯಾಸ್ ಶುರು ಆಗತ್ತೆ. ಆ ಗ್ಯಾಸ್ಗೆ ನಾವು ಗ್ಯಾಸ್ಟ್ರಿಕ್ ಅಂತ ಬೇರೆ ಹೇಳ್ತೀವಿ. ಗ್ಯಾಸ್ಟ್ರಿಕ್ ಗ್ಯಾಸ್, ಅದು ಆ ಗ್ಯಾಸ್ಗೆ ಕಾರಣ ಇದು. ಸೊ ಹಾಗಾಗಿ ಹೇಳ್ತಾರೆ, ಅದ್ಭುತವಾದ ಸೂತ್ರ ನನಗನ್ಸೋದು ಯಾಮ ಮಧ್ಯೇನ ಭೋಕ್ತವ್ಯಂ.
ಇನ್ನು ಭಗವದ್ಗೀತೆಯಲ್ಲಿ ಬಂದ್ರೆ ಕೃಷ್ಣ ಹೇಳ್ತಾನೆ ತಾಮಸಿಕ ಆಹಾರ ಅಂದ್ರೆ ಯಾವುದು? ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್. ಅದ್ರಲ್ಲಿ ನೋಡ್ರಿ 2 ಪಾಯಿಂಟ್ ಹೇಳ್ತೀನಿ. ಯಾತಯಾಮಂ ಮಾಡಿ 3 ತಾಸು ಆದ್ಮೇಲೆ ತಿಂದ್ರೆ ತಾಮಸಿಕ ಆಹಾರ ಅಂತಾರೆ. ಹಾಗೆ ಪರ್ಯುಷಿತಂ ಅಂದ್ರೆ 2ನೇ ಸಲ ಬಿಸಿ ಮಾಡಬಾರ್ದು ಅಂತ. ಇದು ಮೈಸೂರು ಕಡೆ, ನಮ್ಮ ಮನೆಯಲ್ಲೂ ನಮ್ಮ ಶ್ರೀರಂಗಪಟ್ಟಣ ಬಹಳ ಅಭ್ಯಾಸ ಇದು. ಚಳಿಗಾಲದಲ್ಲಂತೂ ಮಳೆಗಾಲದಲ್ಲಿ ಆ ಮಧ್ಯಾಹ್ನ ಉಳಿದಿ ಸಾಂಬಾರನ್ನ ರಾತ್ರಿ ಬಿಸಿ ಮಾಡೇ ನಾವು ಊಟ ಮಾಡೋದು. ಆದ್ರೆ ಕೃಷ್ಣ ಹೇಳ್ತಾನೆ ಅದು ತಾಮಸಿಕ ಆಹಾರ. ಇದೆಲ್ಲ ಮತ್ತೆ ನಾ ಹೇಳ್ತೀನಿ ಥಿಯರಿಟಿಕಲ್ ಆಗಿದೆ ಅಷ್ಟೇ. ಯಾರಾದ್ರೂ ಅದ್ರ ಬಗ್ಗೆ ಏನಾದ್ರೂ ಇದೆಯಪ್ಪ ಚೆನ್ನಾಗಿದೆ ನೋಡೋಣ ಇದರಿಂದ ಏನಾದ್ರು ಉಪಯೋಗ ಆಗತ್ತಾ ಅಂತ ನೋಡಿ ಏನಾರ ರಿಸರ್ಚ್ ಮಾಡಿದ್ರೆ, ಅನಾಲಿಸಿಸ್ ಮಾಡಿದ್ರೆ, ಆವಾಗ ಇಂಡಿಯನ್ ನಾಲೆಜ್ ಸಿಸ್ಟಮ್ನ ಹೆಸರಿನಲ್ಲಿ ನಾವು ಜಗತ್ತಿಗೆ ಒಂದಷ್ಟು ಏನಾದರೂ ಅನುಕೂಲ ಮಾಡಿಕೊಟ್ಟಂಗೆ ಆಗತ್ತೆ. ಸೊ ಈ ರೀತಿ ಊಟಕ್ಕೆ ಸಂಬಂಧಪಟ್ಟಂತೆ 1-2 ವಿಷಯ ಹೇಳಿದೆ. ಆಮೇಲೆ ಕಳೆದ ಅವಧಿನಲ್ಲಿ ಮುಗಿಸಿ ಕೆಳಗಡೆ ಹೋಗುವಾಗ ಒಬ್ಬರು ಮಂಡಿ ನೋವಿನ ಬಗ್ಗೆ ಹೇಳಿದ್ರು. ಅದ್ರ ಬಗ್ಗೆ 1-2 ಮಾತು ಹೇಳಿ ಮುಂದಕ್ಕೆ ಬರೋಣ. ಅಲೋಪತಿ ಡಯಾಗ್ನೋಸಿಸ್ ಪ್ರಕಾರ ಮಂಡಿ ನೋವಿಗೆ ಅವರು ರುಮೆಟೈಡ್ ಆರ್ಥರೈಟಿಸ್, ರುಮ್ಯಾಟಿಕ್ ಆರ್ಥರೈಟಿಸ್ ಹೀಗೇನು ಹೇಳ್ತಾ ಇದ್ರೆ ಅದು ಬೇರೆ ವಿಷಯ. ಅದ್ರ ಬಗ್ಗೆ ನನಗೂ ಹೆಚ್ಚು ಗೊತ್ತಿಲ್ಲ. ಆದ್ರೆ ಆಯುರ್ವೇದದ ವಿಷಯಕ್ಕೆ ಬಂದಾಗ ಅವ್ರು 2 ಹೇಳ್ತಾರೆ, ಆಮವಾತ, ಸಂಧಿವಾತ ಅಂತ. 2 ತದ್ವಿರುದ್ಧ, ಕಾರಣವೂ ವಿರುದ್ಧ, ಚಿಕಿತ್ಸೆಯೂ ವಿರುದ್ಧ. ಆಮವಾತ ಸಂಧಿವಾತ ತಿಳ್ಕೊಳ್ಳೋದು ಹೇಗೆ? ಆಮವಾತಕ್ಕೆ ಕಾರಣ ಕಫ, ಸಂಧಿವಾತಕ್ಕೆ ಕಾರಣ ವಾಯು. ಉದಾಹರಣೆಗೆ ಮಂಡಿನಲ್ಲಿ ಶೋಥ ಅಂದ್ರೆ ಸ್ವೆಲ್ಲಿಂಗ್ ಇರುತ್ತೆ. ಸ್ವೆಲ್ಲಿಂಗ್ ಇದ್ದಾಗ ನೀವು ಹಿಂಗೆ ಒತ್ರಿ, ಅದು ಬಲೂನ್ ತರ ಇದ್ರೆ ವಾಯು, ಸಂಧಿವಾತ. ಕಳಿತ ಅಥವಾ ಕೊಳೆತ ಟೊಮೆಟೊ ತರ ಇದ್ರೆ, ಮಾವಿನ ಹಣ್ಣಿನ ತರ ಇದ್ರೆ ಅದು ಆಮವಾತ, ಕಫದ ನೋವು. ಡಿಫರೆನ್ಸ್ ನಿಮಗೆ ಗೊತ್ತು. ಬೆಲೂನ್ಗೆ ನೀವು ಹಿಂಗೆ ಚುಚ್ಚಿದ್ರೆ, ಊದಿರೋ ಬೆಲೂನ್ಗೆ ಕೈ ವಾಪಸ್ ತೆಗಿಯೋ ಹೊತ್ತಿಗೆ ಹಳ್ಳ ಕಾಣಿಸಲ್ಲ, ಮುಚ್ಕೊಂಡ್ಬಿಡುತ್ತೆ ಬೇಗ. ಆದರೆ ಕೊಳೆತ ಟೊಮೆಟೊಗೆ ನೀವು ಬೆಳ್ಳ ಹಾಕಿದ್ರೆ ಕೈ ಹಿಂದಕ್ಕೆ ತೆಗೊಂಡ್ಮೇಲೂ ಕೂಡ ಆ ಹಳ್ಳ ಕಾಣಿಸುತ್ತೆ, ನಿಧಾನಕ್ಕೆ ತುಂಬಿಕೊಳ್ಳುತ್ತದು. ನಮ್ಮ ಮಂಡಿನಲ್ಲಿ ಬಾವು ಬಂದಾಗ ಅದು ಕೊಳೆತು ಮಾವಿನ ಹಣ್ಣಿನ ತರ ಇದೆಯೋ ಬೆಲೂನ್ ತರ ಇದೆಯೋ ಅಂತ ನೋಡ್ಕೊಂಡ್ರೆ ಅದು ವಾಯುದೋ ಕಫದ್ದೋ ಗೊತ್ತಾಗತ್ತೆ. ಕಫದ್ದಾದ್ರೆ ಓಡಾಡಿದಾಗ ಕಮ್ಮಿ ಆಗತ್ತೆ, ಕೂತಾಗ ಜಾಸ್ತಿ ಆಗತ್ತೆ. ಕೂತು ಮಲಗಿ ಎದ್ದ ತಕ್ಷಣ ನೋವು ಜಾಸ್ತಿ ಇರುತ್ತೆ, ಸ್ವಲ್ಪ ಅಡ್ಡಾಡದ ಮೇಲೆ ನೋವು ಕಮ್ಮಿ ಆಗತ್ತೆ. ಆಮವಾತ ಕಫದ್ದು. ಓಡಾಡಿದಾಗ ಜಾಸ್ತಿ ಆಗತ್ತೆ, ಕೂತಾಗ ಕಮ್ಮಿ ಆಗತ್ತೆ, ಅದು ಸಂಧಿವಾತ, ವಾಯುದು. ಇನ್ನು ಟ್ರೀಟ್ಮೆಂಟು, ಆಮವಾತಕ್ಕೆ ಕಫದ ನೋವಿಗೆ ನೀವೇನಾದ್ರೂ ಎಲ್ಲಾ ನೋವಿಗೂ ಎಣ್ಣೆ ಹಚ್ಚೋ ಹಾಗೆ ಕಫದ ನೋವಿಗೂ ಏನಾದ್ರೂ ಮಹಾನಾರಾಯಣ ಇದಿ ತೈಲ ಹಚ್ಚಿದ್ರೆ ಮುಗೀತ್ ನಿಮ್ಮ ಕತೆ, ನೋವು ಜಾಸ್ತಿ ಆಗುತ್ತೆ. ಅಲ್ಲಿಗೆ ಹೇಳ್ತಾರೆ ವಾಲುಕಾಸ್ವೇದ, ಮರಳನ್ನ ಬಿಸಿ ಮಾಡಿ, ಉಪ್ಪು ಅಲ್ಲ, ಉಪ್ಪಿನಲ್ಲೂ ಮತ್ತೆ ಕಫದ ಅಂಶ ಇದೆ. ಮರಳನ್ನ ಬಿಸಿ ಮಾಡಿ ಅದರಲ್ಲಿ ಶಾಖ ಕೊಡಬೇಕು, ಅದು ಕಫವನ್ನ ಹೀರ್ಕೊಳ್ಳುತ್ತೆ. ಆದರೆ ಸಂಧಿವಾತ ಅಥವಾ ವಾಯುಶೂಲೆ ಇದ್ದಾಗ ನೀವು ಎಣ್ಣೆ ಹಚ್ಚ್ರಿ, ಯಾಕೆಂದ್ರೆ ವಾಯುಗೆ ಎಣ್ಣೆ ಔಷಧಿ. ಹೀಗೆ ಮಂಡಿ ನೋವು ಸಂಬಂಧಪಟ್ಟಂತೆ ಅವ್ರು ಯಾರೋ ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಒಂಚೂರು ಹೇಳಿದೆ. ಈ ತರ ವಿಷಯಗಳು ಅಲ್ಲಲ್ಲೇ ಸಿಗ್ಬೋದು. ಮತ್ತೆ ನಾ ಹೇಳ್ತೀನಿ, ಎಷ್ಟು ವಿಷಯ ಸಿಗತ್ತೋ ಗೊತ್ತಿಲ್ಲ, ಆದ್ರೆ ಕೆಲವಾದ್ರೂ ವಿಷಯಗಳಿದೆ ಅನ್ನೋದಕ್ಕೆ ನಾನು ನನಗೆ ಗೊತ್ತಿರೋದು 4 ವಿಷಯ ನಿಮ್ಮ ಮುಂದೆ ಹೇಳಿದೆ. ಈ ತರ 100 ವಿಷಯಗಳು ನಿಮಗೂ ಗೊತ್ತಿರ್ಬೋದು. ಸುಮ್ಮನೆ ಒಂದು ತಮಾಷೆಗೆ ಅಂತ ನಿಮಗೆ ಅನ್ಸುತ್ತೆ, ಕೆಮಿಸ್ಟ್ರಿ HODಗೆ ಉಪ್ಪಿನಕಾಯಿ ಹಾಕಕ್ ಹೇಳ್ರಿ ನೋಡೋಣ. ಅನ್ಪಡ್ ನಮ್ಮ ಅಜ್ಜಿ ಉಪ್ಪಿನಕಾಯಿ ಹಾಕ್ತಾರೆ, 3 ವರ್ಷ ಕೆಡೋದಿಲ್ಲ. ಇದ್ರಲ್ಲಿ ಕೆಮಿಸ್ಟ್ರಿ ಇಲ್ಲ ಅಂತೀರಾ? ಯಾವ್ದಾವ್ದೋ ಸೌಟ್ ತಗೊಂಡು ಯಾವಾಗಲೂ ಆಡಿಸಿದ್ರೆ ನಮ್ಮ ಅಜ್ಜಿ ಬೈತಿದ್ರು, ಬೇಡ ಹಂಗ್ ಮಾಡಬೇಡ ಹಾಳಾಗತ್ತೆ ಅಂತ. ಏನ್ ಸೈನ್ಸ್ ಅದು? ಯಾರಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕೋ ಬೇಡವೋ? ನಮ್ಮ ಅಡಿಗೆ ಮನೆಗಿಂತ ಒಳ್ಳೆ ಲ್ಯಾಬೊರೇಟರಿ ಇನ್ಯಾವ್ದಿದೆ ರೀ? ಇದೆಯೋ ಇಲ್ವೋ ಏನಾರ ವಿಷಯಗಳದೊಳಗಡೆ? ಏನೂ ಇಲ್ಲ ಅಂತೀರಾ? ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯವ್ರಿಗಂತೂ ಅದರದ್ದು ಅನುಭವ ಬಹಳ ಇದೆ. ಕರೋನಾ ಟೈಮಲ್ಲಿ ನಮ್ಮನ್ನು ಉಳಿಸಿದ್ದು ಅದೇ ತಾನೆ. ಅಷ್ಟೇ ಯಾಕೆ, ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಕೂಡ ಹೇಳಿದ್ರು, ನೀವು ಅರಿಶಿನ ಹಾಕಿದ್ದು ಹಾಲು ಕುಡೀರಿ, ಆಮೇಲೆ ಬಿಸಿನೀರು ಕುಡೀರಿ, ಕಾಳುಮೆಣಸು ಉಪಯೋಗಿಸಿ ಅಂತ. ಅದೆಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇದೆ. ರಂಗೋಲೆ, ನಮ್ಮ ಡ್ರಾಯಿಂಗ್ ಮಾಸ್ಟರ್ ರಂಗೋಲೆ ಬಿಡಿಸ್ಬಿಡ್ಲಿ ನೋಡೋಣ. ನಮ್ಮ ಹೆಣ್ಮಕ್ಳು ಬಿಡಿಸೋ ಹಾಗೆ ರಸ್ತೆ ಬರ್ತೀವಿ ರಂಗೋಲೆ ಬಿಡಿಸ್ತಾರಲ್ಲ, ಅದು ಆರ್ಟ್ ಅಲ್ಲಿ ಏನದು? ಯಾಕೆ ಅದಕ್ಕೆ ಅಕಾಡೆಮಿಕ್ ಗೌರವ ಯಾಕೆ ಸಿಗಲ್ಲ? ಅದ್ರ ಬಗ್ಗೆ ಯಾಕೆ ರಿಸರ್ಚ್ ಆಗೋದಿಲ್ಲ? ಅದನ್ನ ನೀವು IKS ಅಂತ ಯಾಕೆ ತಗೊಳ್ಳೋದಿಲ್ಲ? ಇಡೀ ಜಗತ್ನಲ್ಲೇ
ಸೌತ್ ಇಂಡಿಯನ್ ಫುಡ್ ಹೆಲ್ತಿ, ಟೇಸ್ಟಿ, ವೆರೈಟಿ. ಇಡೀ ಜಗತ್ತಿನಲ್ಲಿ ವೆರೈಟಿ, ಹೆಲ್ತಿ, ಟೇಸ್ಟಿ. ಅಮೆರಿಕಾದವ್ರಿಗೋ ಕೆನಡಾದವ್ರಿಗೋ ನಮ್ಗಿಂತ ಬೇಕಾದಷ್ಟು ಅವ್ರದ್ದು ಹಾರ್ಟಿಕಲ್ಚರ್ ಚೆನ್ನಾಗಿದೆ, ನಾವು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಬೇಕಾದಷ್ಟು ಹಣ್ಣು ಬೆಳೀತಾರೆ, ತರಕಾರಿ ಬೆಳೀತಾರೆ. ತರಕಾರಿ ಕೊಟ್ರಿ ಏನ್ ಮಾಡ್ತಾರೆ ಅವರು? ಹೆಚ್ಚುತ್ತಾರೆ, 4 ಕಾಳು ಮೆಣಸಿನ ಪುಡಿ ಉದುರಿಸ್ತಾರೆ, ಹಂದಿ ಮಾಂಸ ಜೊತೆ ತಿಂತಾರೆ. ಅವ್ರಿಗೇನಾರ ತರಕಾರಿ ಕೊಟ್ರೆ ಚಟ್ನಿ ಮಾಡಕ್ ಬರತ್ತಾ, ಗೊಜ್ಜು ಮಾಡಕ್ ಬರತ್ತಾ? ಉತ್ತರ ಕನ್ನಡ ಜಿಲ್ಲೆಯವರು ಕೊಟ್ರೆ ಒಂದು ಸಿಪ್ಪೆ ಬಿಡಲ್ಲ, ತೊಗಟೆ ಬಿಡೋದಿಲ್ಲ, ಎಲೆ ಬಿಡೋದಿಲ್ಲ, ಹೂ ಬಿಡೋದಿಲ್ಲ. ಅದ್ರಲ್ಲಿ ಹಸಿ ಮಾಡ್ತಾರೆ, ಇದರಲ್ಲಿ ತಂಬುಳಿ ಮಾಡ್ತಾರೆ, ಅದ್ರಲ್ಲಿ ಅಪ್ಪೆ ಹುಳಿ ಮಾಡ್ತಾರೆ, ಅದರಲ್ಲಿ ಸಾಸಿವೆ ಮಾಡ್ತಾರೆ, ಇದ್ರಲ್ಲಿ ಸಾಂಬಾರ್ ಮಾಡ್ತಾರೆ, ಏನೇನು ಬಿಡೋದಿಲ್ಲ. ಇಷ್ಟು ವೆರೈಟಿ ಜಗತ್ನಲ್ಲಿ ಎಲ್ಲಿದೆ ರೀ? ಬಿಜಾಪುರದ ಊಟದ ಮುಂದೆ ವೆರೈಟಿ ತೋರಿಸ್ಬಿಡಿ ನೀವು ನೋಡೋಣ. ಅದಕ್ಕೆ ಹೇಳ್ತಾ ಇರ್ತೀನಿ, ಬೆಳಗ್ಗೆ ತಿಂಡಿ ತಿನ್ಬೇಕು ಅಂದ್ರೆ ಮೈಸೂರಿಗೆ ಬರಬೇಕು, ಮಧ್ಯಾಹ್ನ ಊಟ ಮಾಡಬೇಕು ಅಂದ್ರೆ ಹುಬ್ಳಿ ಬಿಜಾಪುರಕ್ಕೆ ಹೋಗ್ಬೇಕು, ಸಾಯಂಕಾಲ ತಿಂಡಿ ತಿನ್ಬೇಕು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಶಿರ್ಸಿಗೆ ಹೋಗ್ಬೇಕು. ಯಾಕೆ ಗೊತ್ತಾ? ಮೈಸೂರು ಕಡೆ ಊಟದಲ್ಲಿ ವೆರೈಟಿ ಇಲ್ಲ. ಅನ್ನ ಸಾರು, ಅನ್ನ ಮಜ್ಜಿಗೆ, ಅನ್ನ ಸಾಂಬಾರು, ತುದಿನಲ್ಲೊಂದು ಉಪ್ಪಿನಕಾಯಿ, ಮುಗಿದೋಯ್ತು ಕತೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ನಡುವೆ ಒಂದು ರೊಟ್ಟಿ ಇಟ್ಕೊಂಡು ಬಡವ ಅಂದ್ರೂ ಮಿನಿಮಮ್ 2 ಚಟ್ನಿ ಪುಡಿ, 2 ಪಲ್ಯ, 2 ಉಪ್ಪಿನಕಾಯಿ, ಮೊಸರಂತೆ, ಪುಂಡಿ ಪಲ್ಯ ಅಂತೆ, ಸೌತೆಕಾಯಿ ಅಂತೆ, ಅದ್ಭುತ ಊಟ ಆಗುತ್ತೆ. ಆದ್ರೆ ತಿಂಡಿ ವಿಷಯಕ್ಕೆ ಬಂದಾಗ ಉಲ್ಟಾ. ಮೈಸೂರು ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರೋದೇ 3: ಹನುಮ, ಭೀಮ, ಮಧ್ವ. ಉಪ್ಪಿಟ್ಟು, ಅವಲಕ್ಕಿ, ಒಗ್ಗರಣೆ, ಮಂಡಕ್ಕಿ. ಆದ್ರೆ ಮೈಸೂರು ಕಡೆ 20 ದಿವಸ ವೆರೈಟಿ ಬದಲಾಯಿಸಿದ್ರು ಕೂಡ ರಿಪೀಟ್ ಆಗಲ್ಲ ಐಟಮ್, ಅಷ್ಟು ತಿಂಡಿ ಐಟಮ್ಸ್ ಇದೆ. ಇನ್ನು ಸಾಯಂಕಾಲ ನೀವು ಚಹಾ ಕುಡಿಬೇಕು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ಬಿಡ್ರಿ. ನಾನು ಅಲ್ಲಿಗೆ ಹೋದ ಹೊಸ್ತ್ರನಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣ ಬಂದ್ರು ಅಮ್ಮ, ಆಸ್ರಿಗಿಗೆ ಏನ್ ತಗೋತೀರಿ ಅಂದ್ರು. ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಕುಡಿಯಕ್ಕೆ ಏನ್ ತಗೋತೀರಿ ಅಂತ. ಆಮೇಲೆ ತಂಪೋ ಬಿಸಿನೋ ಅಂದ್ರು. ನಾವು ಬಿಸಿ ಅಂದ್ವಿ. ಅದರಲ್ಲಿ ಕಷಾಯನೋ ಚಾನೋ ಅಂದ್ರು. ಚಾ ಅಂತಂದೆ. ಆಮೇಲೆ ಪ್ಲೆಸ್ಸೋ ಲೆಸ್ಸೋ ಅಂದ್ರು. ಪ್ಲೆಸ್ಸು ಅಂದೆ. ಆಮೇಲೆ 15 ನಿಮಿಷ ಆದ್ಮೇಲೆ ಬನ್ನಿ ಒಳಗಡೆ ಅಂದ್ರು. ಅಯ್ಯೋ ರಾಮ, ಚಾ ಕುಡಿಯಕ್ಕೆ ಒಳಗಡೆ ಯಾಕೆ ಬರ್ಬೇಕು? ಅಲ್ಲಿ ಹೋಗಿ ನೋಡಿದ್ರೆ ಮಧ್ಯದಲ್ಲಿ ಎಲ್ಲ ಬಾಳೆ ಎಲೆಗಳೆಲ್ಲ ಹಾಕಿದ್ದಾರೆ, ಎಲ್ಲ ಚಾಪೆಗಳು ಹಾಕಿದ್ದಾರೆ, ನಡುವೆ ಎಲ್ಲ ಅವಲಕ್ಕಿ, ಹಲಸಿನ ಚಿಪ್ಸು, ಬಾಳೆಕಾಯಿ ಚಿಪ್ಸು, ಆಮೇಲೆ ಉಂಡೆ, ಚಕ್ಲಿ, ತುಂಬಿದ್ರು ಬೇಡ ಅನ್ನಕ್ಕಾಗಲ್ಲ. ಮಧ್ಯಾಹ್ನ ವೆರೈಟಿನ ಹೇಳೋದು. ಮತ್ತೆ ಹೆಲ್ತಿ ಯಾವುದು ಕೂಡ ನಿಮಗೆ ಕೆಟ್ಟದಿಲ್ಲ. ಅದರರ್ಥ ಪಿಜ್ಜಾ ತಪ್ಪು, ಐಸ್ ಕ್ರೀಮ್ ತಪ್ಪು, ಬರ್ಗರ್ ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ಜೀವನದಲ್ಲಿ ಟೇಸ್ಟ್ ಬೇಕು, ಬದಲಾವಣೆ ಬೇಕು. ಯಾವಾಗಲೂ ತಿಂಗಳಿಗೊಂದ್ಸಲಿ ತಿನ್ನೋಣ. ಆದ್ರೆ ದಿನ ಪಿಜ್ಜಾ ತಿನ್ನಕ್ಕಾಗತ್ತೇನ್ರಿ? ದಿನ ಐಸ್ ಕ್ರೀಮ್ ತಿನ್ನಕ್ಕಾಗತ್ತೇನ್ರಿ? ದಿನ ಬೇಕಾಗಿರೋದು ರಾಗಿ ಮುದ್ದೆನೇನೆ, ಜೋಳದ ರೊಟ್ಟಿನೇನೆ. ಸೊ ಇದು ಸೈನ್ಸ್ ಅಲ್ವೇ? ಒಂದ್ಸಲಿ ಒಬ್ಬ ಯುರೋಪಿಯನ್ಗೆ ಒಂದು ಈ ಕಟ್ಟಿ ರೊಟ್ಟಿ ಅಂತ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ. ಅದ್ರ ಮೇಲೆ ಪಲ್ಯ ಹಾಕೊಟ್ರು. ಆ ಪುಣ್ಯಾತ್ಮ ಪಲ್ಯ ತಿಂದ್ಬಿಟ್ಟು ಕಟ್ಟಿ ರೊಟ್ಟಿನ ಡಸ್ಟ್ಬಿನ್ಗೆ ಎಸೆದ್ಬಿಟ್ಟ. ಯಾಕಂದ್ರೆ ಪ್ಲೇಟ್ ಅನ್ಕೊಂಡ್ಬಿಟ್ಟ. ಅಂದ್ರೆ ಅವ್ರದೇ ಆದಂತ ಕೆಲವು ಸಿಸ್ಟಮ್ ನಮಗ್ ಗೊತ್ತಿಲ್ಲ, ಹಾಗೆ ನಮ್ದೇ ಕೆಲವು ಸಿಸ್ಟಮ್ ಅವ್ರಿಗೆ ಗೊತ್ತಿಲ್ಲ. ಕರ್ಜಿಕಾಯಿ ಕೊಟ್ರು, ಕರ್ಜಿಕಾಯಿ ಒಂದ್ಸಲಿ ಕಚ್ಕೊಂಡು ತಿಂದ. ಒಳಗಡೆ ನೋಡಿದ್ರೆ ಹೂರ್ಣ ಇದೆ. ತಿನ್ನೋದು ಬಿಟ್ಬಿಟ್ಟು ತಿರುಗಿಸ್ತಾ ಇದ್ದಾನೆ. ಜಿಪ್ ಇಲ್ಲ, ಡೋರ್ ಇಲ್ಲ, ಬಟನ್ ಇಲ್ಲ, ಖರ್ಜೂರ. ಹೂರ್ಣ ಒಳಗಡೆ ಹೆಂಗೋಯ್ತು ಅಂತ ಅವನು ಮಾಡ್ಲಿ ನೋಡೋಣ. ಯಾರೊಬ್ಬ ಟ್ರಂಪ್ಗೆ ಕರ್ಜಿಕಾಯಿ ಮಾಡಕ್ ಹೇಳ್ರಿ ನೋಡೋಣ. ಅದ್ರ ಅರ್ಥ ಅವ್ರದ್ದು ನಾವು ಮಾಡಕ್ಕಾಗಲ್ಲ. ಕಮೋಡು ಎಕ್ಸೆಪ್ಷನ್ ರೂಲ್ ಆಗಿದೆ ಇವತ್ತು ಕಮೋಡು. ಯಾಕಂದ್ರೆ ಕಮೋಡ್ ಹಾಕ್ಸೋದು ಪ್ರೆಸ್ಟೀಜ್ ಪಾಯಿಂಟ್ ಆಗಿದೆ. ವೆಸ್ಟರ್ನೈಸೇಷನ್ ಈಸ್ ನಾಟ್ ಮಾಡರ್ನೈಸೇಷನ್. ಕಮೋಡ್ಗಿಂತ ಅನ್ಹೆಲ್ತಿ ಇನ್ಯಾವುದಿದೆ ಹೇಳ್ರಿ? ಹೋಗಿ ಕೂತ್ಕೊಂಡು ನಾ ಹೊರಡೆಗೆ ಬರ್ತೀನಿ, ಇನ್ನೊಬ್ಬ ಹೋಗಿ ಅದ್ರ ಮೇಲೆ ಕೂಡ್ತಾನೆ, ತೊಡೆ ತಗಲತ್ತಲ್ಲ. ಇದಕ್ಕಿಂತ ಇನ್ಫೆಕ್ಷನ್ ಇನ್ಯಾವುದಿದೆ? ಯಾರಾದ್ರೂ ಯೋಚನೆ ಮಾಡಿದ್ದಾರೆ ಇದ್ರ ಬಗ್ಗೆ? ವಾಷರು ಹೇಳಕ್ಕೆ ಧೈರ್ಯ ಆಗಲ್ಲ ಈ ಸ್ಥಿತಿನಲ್ಲಿ. ಯಾರ್ಯಾರು ಎಲ್ಲೆಲ್ಲೋ ಬಳಸಿರೋದನ್ನ ಇನ್ಯಾರು ಎಲ್ಲೆಲ್ಲೋ ಬಳಸ್ತಾರೆ. ಇದಕ್ಕಿಂತ ಇನ್ಫೆಕ್ಷನ್ ಇನ್ಯಾವುದಕ್ಕೆ ಸಾಧ್ಯ ಇದೆ? ಪುಣ್ಯಕ್ಕೆ ಆ ಮಟ್ಟಕ್ಕೆ ಇನ್ಫೆಕ್ಷನ್ ಆಗಿಲ್ಲ ಜಗತ್ನಲ್ಲಿ, ಅದಕ್ಕೆ ಬಚಾವ್ ಅಷ್ಟೇ. ಆದ್ರೆ ಅದರ ಅರ್ಥ ಕಮೋಡ್ ಬೇಡವಾ? ಎಕ್ಸೆಪ್ಷನ್. ವಯಸ್ಸಾದವ್ರಿಗೆ, ಮಂಡಿ ನೋವಿರೋರಿಗೆ, ಬಗ್ಗಿ ಕೂತ್ಕೊಳ್ಳಕ್ ಆಗದೆ ಇದ್ದವ್ರಿಗೆ ಎಕ್ಸೆಪ್ಷನ್ ಅಂತ ಕಮೋಡ್ ಇರಲಿ. ಆದ್ರೆ ರೂಲ್ ಇಂಡಿಯನ್ ಟಾಯ್ಲೆಟೇನೆ. ಇಂಡಿಯನ್ ಟಾಯ್ಲೆಟ್ ಪ್ಲಸ್ ವಾಷರ್ ಇಟ್ರೆ ಎರಡೂ ಪರ್ಪಸ್ ಸರ್ವ್ ಆಗತ್ತೆ. ಇಂಡಿಯನ್ ಟಾಯ್ಲೆಟ್ ಅನ್ನ ಜಗತ್ತಿಗೆ ನಾವೇನಾದ್ರೂ ಪ್ರಚಾರ ಮಾಡಿದ್ರೆ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅದಕ್ಕಿಂತ ಇನ್ಯಾವ್ದ್ರಿ ಇದೆ? ಯಾಕಂದ್ರೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನೀವು ಯಾವ ಸ್ಟೈಲಲ್ಲಿ ಕೂಡ್ತಿರಲ್ಲ, ಆವಾಗ ಲಾರ್ಜ್ ಇಂಟೆಸ್ಟೈನ್ ಮೇಲೆ ಪ್ರೆಷರ್ ಏನ್ ಕ್ರಿಯೇಟ್ ಆಗತ್ತಲ್ಲ, ಅದು ಕಮೋಡಲ್ಲಿ ಕ್ರಿಯೇಟ್ ಆಗಲ್ಲ. ಹೀಗಿದ್ರು ಯಾಕೆ ಭ್ರಮೆನಲ್ಲಿ ಇದೀವಿ ನಾವು? ಮತ್ತೆ ಹೇಳ್ತೀನಿ, ಎಕ್ಸೆಪ್ಷನ್ ಕಮೋಡ್ ಇರಲಿ, ರೂಲ್ ಅಲ್ಲ.
ಆದ್ರೆ ಇವತ್ತು ಬಿಲ್ಡಿಂಗ್ ಕಟ್ಟುವಾಗ ನಾ ಕಮೋಡ್ ಕಟ್ಸಿದೀನಿ ಅನ್ನೋದು ಪ್ರಿಸ್ಟೀಜ್ ಪಾಯಿಂಟ್ ಆಗಿದೆ ಅಂತಂದ್ರೆ ನಾವೇನ್ ಮೂರ್ಖರೋ ಆಧುನಿಕರೋ ನಮ್ಮ ಕಥೆ ಏನು ಅಂತ ಅನೇಕ ಸಲ ಅರ್ಥ ಆಗಲ್ಲ. ಸೊ ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ಎವ್ಯಾಲ್ಯೂಯೇಟ್ ಮಾಡೋಣ, ಯಾವ ಉಪಯೋಗಕ್ಕೆ ಬರುತ್ತೋ ಅದನ್ನ ಅಷ್ಟೇ ನಿಸ್ಸಂಕೋಚವಾಗಿ ತಗೊಳ್ಳೋಣ. ಅದಕ್ಕೋಸ್ಕರ ನಾ ಹೇಳಿದ್ದು ಮಾಹಿತಿ, ನೀತಿ, ವ್ಯವಹಾರ ಜ್ಞಾನ. ಕುಗ್ರಾಮ ವಾಸ, ಕುಲಹೀನ ಸೇವಾ, ಕುಭೋಜನಂ, ಕ್ರೋಧ ಮುಕ್ತಿಯ, ಮೂರ್ಖಶ್ಚ ಪುತ್ರ, ವಿಧವಾಚ ಕನ್ಯಾ, ವಿನಾಗ್ನಿನ ಷಟ್ ಪ್ರದಹಂತಿ ಕಾಯಂ. ವ್ಯವಹಾರ ಜ್ಞಾನ. ಸುಭಾಷಿತಕಾರ ಎಷ್ಟು ಚೆನ್ನಾಗಿ ಹೇಳ್ತಾವೆ ನೋಡಿ. 6 ವಸ್ತುಗಳು ಬೆಂಕಿ ಅಲ್ಲ, ಆದರೆ ಯಜಮಾನನನ್ನ ಸುಡತ್ತೆ. ಕುಗ್ರಾಮ ವಾಸ, ಇಂಟರ್ನೆಟ್ ಇಲ್ದೇ ಇರೋ ಹಳ್ಳಿ. ಕುಲಹೀನ ಸೇವಾ, ಅಯೋಗ್ಯ ಬಾಸಾಗ್ ಬಂದ ತಲೆ ಮೇಲೆ ಕೂತ್ಕೊಳ್ಳೋದು. ಕ್ರೋಧ ಮುಖೀಚ ಭಾರ್ಯ, ನಿಮಗೆ ಗೊತ್ತಾಗತ್ತೆ, ನನಗೆ ಗೊತ್ತಾಗಲ್ಲ, ಅರ್ಥ ಆಗತ್ತೆ ನಿಮಗೆ. ಮೂರ್ಖಶ್ಚ ಪುತ್ರ, ವಿಧವಾಚ ಕನ್ಯಾ, ವಿನಾಗ್ನಿನ ಷಟ್ ಪ್ರದಹಂತಿ ಕಾಯಂ. ವ್ಯವಹಾರ ಜ್ಞಾನ ಅಲ್ಲಿನ. ನವಂ ವಸ್ತ್ರಂ ನವಂ ಶಸ್ತ್ರಂ ನವ್ಯಾಸ್ತ್ರೀ ನೂತನಂ ಗೃಹಂ ಏತತ್ ಸರ್ವಂ ನವಂ ಶಸ್ತಂ ಸೇವಕಾನ್ನೇ ಪುರಾತನೇ. ಎಷ್ಟು ಚೆನ್ನಾಗಿದೆ ನೋಡಿ. ಮನುಷ್ಯನಿಗೆ ಎಲ್ಲವೂ ಹೊಸದೇ ಬೇಕು, ಆದರೆ 2 ಹಳೇದೇ ಇರಬೇಕಂತೆ. ನವಂ ವಸ್ತ್ರಂ ನವಂ ಶಸ್ತ್ರಂ. ನವ್ಯಾಸ್ತ್ರೀ, ಹುಡುಗಿ ಹುಡುಗ ಹೊಸದೇ ಇದ್ರೆ ಒಳ್ಳೇದು. ನೂತನಂ ಗೃಹಂ, ಇದೆಲ್ಲ ಹೊಸದೇ ಇರಬೇಕು. ಏತತ್ ಸರ್ವಂ ನವಂ ಶಸ್ತಂ. ಸೇವಕ, ಅನ್ನ, ಅನ್ನ ಅಂದ್ರೆ ಅಕ್ಕಿ, ಸೇವಕ ಮತ್ತು ಅಕ್ಕಿ ಪುರಾತನೇ, ಸೇವಕಾನ್ನೇ ಪುರಾತನೇ. ಎಷ್ಟು ಚೆನ್ನಾಗಿದೆ ನೋಡಿ. ವ್ಯವಹಾರ ಜ್ಞಾನ ತಾನಿದು. ಹೊಳೆ ದಾಟದ ಮೇಲೆ ಅಂಬಿಗಾ ಡ್ಯಾಶ್ ಅಂತೀವಿ ನಾವು, ಆದ್ರೆ ಸಂಸ್ಕೃತ ವಿದ್ವಾಂಸರು 4 ಸೇರಿಸ್ತಾರೆ, ಅದ್ರಲ್ಲಿ ನೀವು ಇದ್ದೀರಿ. ಸೂತಿಕಾ ದೂತಿಕಾ ಚೈವ ನದಿ ತೀರೆ ಚ ನಾವಿಕಾ ಉಪಾಧ್ಯಾಯಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕಾಃ. ಸೂತಿಕಾ ಪೋಸ್ಟ್ ಮ್ಯಾನ್, ಇವಳು ಮಿಡ್ ವೈಫ್. ದೂತಿಕಾ ಪೋಸ್ಟ್ ಮ್ಯಾನ್. ನದಿ ತೀರೆ ಚ ನಾವಿಕಾ ಉಪಾಧ್ಯಾಯಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕಾಃ. ಇದು ಗೊತ್ತಿದ್ದು ಬಿಟ್ರೆ ಡಿಪ್ರೆಷನ್ ಆಗಲ್ಲ ಅವಾಗ. ಅಷ್ಟೇ, ಏನ್ ಮಾಡಕ್ಕಾಗತ್ತೆ, ಇರೋದೇ ಹೀಗೆ ಅಂತ. ಹೀಗೆ ವ್ಯವಹಾರ ಜ್ಞಾನದ ಅನೇಕ ವಿಷಯಗಳು. ಪಯೋಪಿ ಶೌಂಡಿಕಿ ಹಸ್ತೆ ಮದಿರಾಂ ಮನ್ಯತೆ ಜನಾಃ. ಈಚಲು ಮರದ ಕೆಳಗಡೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರು ಜನ ಹೆಂಡ ಅಂತ ಅನ್ಕೊಳ್ತಾರೆ ಅಂತ ಗಾದೆ ಮಾತು ಹೇಳ್ತೀವಿ. ಅದನ್ನ ಹೇಳ್ತಾರೆ, ಪಯೋಪಿ ಶೌಂಡಿಕಿ ಹಸ್ತೆ ಮದಿರಾಂ ಮನ್ಯತೆ ಜನಾಃ. ಸೊ ಹೀಗೆ ಯದ್ಯಪಿ ಶುದ್ಧಂ ಲೋಕ ವಿರುದ್ಧಂ ನಾಕರಣೀಯಂ ನಾಚರಣೀಯಂ. ನೀ ಎಷ್ಟೇ ಶುದ್ಧವಾಗಿದ್ರು ಸರಿ, ಲೋಕಕ್ಕೆ ವಿರುದ್ಧವಾಗಿರೋದನ್ನ ಮಾಡಕ್ ಹೋಗ್ಬೇಡ. ಗೊತ್ತಾಯ್ತಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾತಿನ ಸೌಂದರ್ಯ. ನುಡಿದರೆ ಸ್ಫಟಿಕದ ಶಲಾಕೆ ಎಂದಿರಬೇಕು ನೇರ ಸತ್ಯ. ನುಡಿದರೆ ಮಾಣಿಕ್ಯದ ದೀಪ್ತಿ ಎಂದಿರಬೇಕು ಶೈವ, ಒಳ್ಳೇದಾಗ್ಬೇಕು ಹಿತ. ಸತ್ಯಂ ಶಿವಂ ಸುಂದರಂ. 3 ಆಂಗಲ್ನ 3 ಉದಾಹರಣೆ ಕೊಟ್ಟು ಹೇಳಿದ್ರು ಅವರು. ಸತ್ತವೆನ್ನಾಸೆಗಳು ಗೆದ್ದೆನಿಂದ್ರಿಯ ಗಣವ. ಎಲ್ಲವನ್ನು ಗೆದ್ದು ಬಿಟ್ಟಿದ್ದೀನಿ, ಇಂದ್ರಿಯಗಳನ್ನ ಗೆದ್ದು ಬಿಟ್ಟಿದ್ದೀನಿ, ನನ್ನ ಆಸೆಗಳೆಲ್ಲ ಸತ್ತೋಗಿದೆ ಅಂತ ಯಾವತ್ತಿಗೂ ನೀನು ಅಹಂಕಾರ ಪಡಬೇಡ. ಎತ್ತಲಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಸಾಯೋವರೆಗೂ ಎಚ್ಚರಿಕೆಯಿಂದಿರ್ಬೇಕಪ್ಪ ಮನುಷ್ಯ, ಆಸೆಗಳನ್ನ ಗೆಲ್ಲೋವಾಗ. ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಎಡವಟ್ಟಾಗತ್ತೆ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರಂ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ. ಚಿತೆಗೂ ಚಿಂತೆಗೂ ಒಂದೇ ವ್ಯತ್ಯಾಸ, 0. ಆದ್ರೆ ಚಿತೆ ಅನ್ನೋದು ನಿರ್ಜೀವ ಶರೀರವನ್ನ ಸುಟ್ರೆ, ಚಿಂತೆ ಅನ್ನೋದು ಜೀವಂತ ಶರೀರವನ್ನೇ ಸುಡುತ್ತೆ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ಒಬ್ಬ ಕೆಟ್ಟ ಮಗ ಹುಟ್ಟಿದ್ರೆ ಮನೆಗೋಸ್ಕರ ಮಗನ್ ಬಿಡಬೇಕು. ಒಂದು ಕೆಟ್ಟ ಮನೆ ಇದ್ರೆ ಊರಿಗೋಸ್ಕರ ಮನೆ ಬಿಡಬೇಕು. ಕೆಟ್ಟ ಊರಿದ್ರೆ ದೇಶಕ್ಕೋಸ್ಕರ ಊರು ಬಿಡಬೇಕು. ದೊಡ್ಡದಿಗೋಸ್ಕರ ಚಿಕ್ಕದು ಬಿಡಬೇಕು. ರಾಜವತ್ ಪಂಚವರ್ಷಾಣಿ ದಶವರ್ಷಾಣಿ ದಾಸವತ್ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್. ಮಕ್ಕಳನ್ನ ಬೆಳೆಸೋದಿಕ್ಕೆ ಸುವರ್ಣ ಸೂತ್ರ ಹೇಳ್ತಾನೆ ಸುಭಾಷಿತಕಾರ. 5 ವರ್ಷ ಮಕ್ಕಳನ್ನ ರಾಜರ ತರ ಬೆಳೆಸ್ಬೇಕು. ಅವ್ರ ಕಾಲಲ್ಲಿ ತೋರಿಸಿದ್ದನ್ನ ನಾವು ತಲೆ ಮೇಲೆ ಹೊತ್ಕೊಂಡು ಮಾಡ್ಬೇಕು. ಪ್ರಾಪ್ತೇತು ಷೋಡಶೇ ವರ್ಷೆ 16 ವರ್ಷ ಫಸ್ಟ್ ಇಯರ್ PUC ಬಂದ್ಮೇಲೆ ಅವರನ್ನ ಫ್ರೆಂಡ್ ಅಂತ ನೋಡ್ಬೇಕು. ಇಲ್ಲಾಂದ್ರೆ ಎಡವಟ್ಟೆ. ಆದ್ರೆ ನಡುವಿಂದು ದಶವರ್ಷಾಣಿ ದಾಸವತ್, 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೂ ನಾವು ಕಾಲಲ್ಲಿ ತೋರಿಸಿದ್ದನ್ನ ಅವ್ರ ತಲೆ ಮೇಲೆ ಹೊತ್ಕೊಂಡು ಮಾಡಬೇಕು. ಇವತ್ತು ಹಿಂದೂ ಸಮಾಜ ಮಾತ್ರ ಅಸಹಾಯಕವಾಗಿರೋದು ನಡುವಿನ ಭಾಗದಲ್ಲಿ. ಹಿಂದೂ ಸಮಾಜ ಮಾತ್ರ.
ಮೊದಲನೇದು 5 ವರ್ಷ ರಾಜರ ತರ ಮಾಡೇ ಮಾಡ್ತೀವಿ, ಯಾಕೆಂದ್ರೆ ಇರೋದೇ ಒಂದು ಹಡ್ಕೊಂಡಿರ್ತೀವಿ, ಕೇಳದ್ದೆಲ್ಲ ಕೊಡಿಸ್ತೀವಿ. ಇನ್ನು 16 ವರ್ಷ ಆದ್ಮೇಲೆ ಅವ್ರು ಗೌರವ ಕೊಟ್ಟು ಮಾತಾಡದೆ ಹೋದ್ರೆ ನಮ್ ಗೌರವ ಉಳಿಯೋದಿಲ್ಲ. ಹಾಗಾಗಿ ನೋಡಮ್ಮ ಹೇಳ್ತೀನಿ ನೋಡು ನಿನ್ನಿಷ್ಟ, ಇಲ್ಲಾಂದ್ರೆ ಆಕೆ ಸಿಂಪಲ್ ಆಗಿ ಹೇಳ್ತಾಳೆ, ಮಮ್ಮಿ ಟೆನ್ಷನ್ ತಗೋಬೇಡ ಅಂತಾಳೆ. ಇವತ್ತು ಹುಡುಗರದು ಹುಡುಗಿರದು ಕಾಮನ್ ಡೈಲಾಗ್, ಅಪ್ಪ ಅಮ್ಮ ಬೈದಾಗ. ಇರ್ಲಿ, ಆವಾಗ್ಲೂ ಮಾಡ್ತೀವಿ. ಆದ್ರೆ ನಡುವಿಂದು 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೂ ನಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಕೆಲವು ಮನೆಗಳಲ್ಲಿ ಯಾಕೋ ಸಹಾಯಕರಾಗ್ತಾ ಇದ್ದೀವಿ. ಎಲ್ಲಿ ಯಾಕೆ ಕಂಟ್ರೋಲ್ಗೆ ಬರ್ತಾ ಇಲ್ಲ? ಸುಭಾಷಿತಕಾರ ಹೇಳೋ ಸೂತ್ರ ಚೆನ್ನಾಗಿದೆ ಅಂತ ನಮಗೆ ಅನ್ಸೋದಾದ್ರೆ, ಅನ್ಸ್ಬೇಕು ಅಂತಿಲ್ಲ, ಅನ್ಸಿದ್ರೆ ಇದನ್ನೆಲ್ಲರೂ ಪ್ರಯೋಗ ಮಾಡಬಹುದು. ವ್ಯವಹಾರ ಜ್ಞಾನ ಅಂತ ನನಗೆ ಅನ್ಸುತ್ತೆ, ನೀತಿಯೂ ಇದೆ ಇದ್ರೊಳಗಡೆಗೆ ಅಂತ ಅನ್ಸುತ್ತೆ. ಸೊ ಹೀಗೆ ಈ ಭಾಗಕ್ಕೆ, ಮೊದಲನೇ ಭಾಗದ 3ನೇ ಪಾಯಿಂಟ್ಗೆ ಇಷ್ಟು ಹೇಳಿ ಮುಗಿಸ್ತೀನಿ. ನೀತಿ, ಮಾಹಿತಿ, ವ್ಯವಹಾರ ಜ್ಞಾನ. ಸೊ ಅಲ್ಲಿಗೆ ನಾನು ಪ್ರಾರಂಭದಲ್ಲಿ ಹೇಳದಂಥ ಮುಖ್ಯವಾದಂಥ 3 ಭಾಗ, ಏಕೆ, ಏನು, ಹೇಗೆ. ಅದರಲ್ಲಿ ಮೊದಲನೇ ಭಾಗ ಸ್ವಲ್ಪ ಮುಗೀತು, ಏಕೆ ಅನ್ನೋದು. ಇನ್ನೊಂದು 10 ನಿಮಿಷ ಸಮಯ ಇದೆ, ಮುಕ್ಕಾಲಿಗೆ ಮುಗಿಸ್ವಾ? 10 ನಿಮಿಷದಲ್ಲಿ ಅದನ್ನ ಪ್ರಸ್ತಾಪ ಮಾಡ್ತೀನಿ. ಆಮೇಲೆ ಉಳಿದುದನ್ನ ಮುಂದಿನ ಅವಧಿಗೆ ತಗೊಳ್ಳೋಣ. ಏನು ಅನ್ನೋದು ಈಗ ವಿಷಯ. ಹಿಂದೂ ಜ್ಞಾನ ಪರಂಪರೆ ಅಂತ ಹೇಳಿದಾಗ ಅವಲೋಕನ ಮಾಡೋದಿಕ್ಕೆ ಏನೇನು ಇದೆ ಅದು ಈ ಗುಂಪಿಗೆ ಗೊತ್ತೇ ಇರತ್ತೆ. ಸುಮ್ಮನೆ ಒಂದ್ಸಲಿ ಒಟ್ಟಾಗಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಒಟ್ಟು ಎಲ್ಲ ನಮ್ಮ ಜ್ಞಾನ ಸಾಹಿತ್ಯವನ್ನ 2 ಭಾಗ ಮಾಡಬೇಕು. ಮಾಂಡೂಕ್ಯೋಪನಿಷತ್ತಲ್ಲಿ ಬರುತ್ತೆ ವಿದ್ಯೆ ಅವಿದ್ಯೆ ಅಂತ. ಅವಿದ್ಯೆ ಅಂದ್ರೆ ಅದು ಕೂಡ ವಿದ್ಯೆಯೇ, ಲೌಕಿಕ ವಿದ್ಯೆ ಅಂತ. ವಿದ್ಯೆ ಅವಿದ್ಯೆ. ದ್ವೇ ವಿದ್ಯೆ ವೇದಿತವ್ಯೇ ಪರಾಚ ಅಪರಾಚ. ಪರಾವಿದ್ಯೆ ಅಪರಾವಿದ್ಯೆ ಅಂತಾನು ಕರೀತಾರೆ. ಯಾವುದು ಮೋಕ್ಷಶಾಸ್ತ್ರವೋ ಅದು ವಿದ್ಯೆ, ಯಾವುದು ಧರ್ಮಶಾಸ್ತ್ರವೋ ಅದು ಅವಿದ್ಯೆ. ಧರ್ಮಶಾಸ್ತ್ರ ಅಂದ್ರೆ ಲೌಕಿಕ ಜೀವನಕ್ಕೆ ಸಹಾಯ ಮಾಡುವಂತ ವಿಷಯಗಳು. ಮೋಕ್ಷಶಾಸ್ತ್ರ ಅಂದ್ರೆ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಹಾಯ ಮಾಡುವಂತ ವಿಷಯಗಳು. ಅದಕ್ಕೆ ದೇವರ ವಿಷಯ ಹೇಳುವಾಗ ಧರ್ಮ ಅನ್ನೋ ಶಬ್ದ ಬಳಸಬಾರದು. ಧರ್ಮ ಅನ್ನೋದು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು. ಸೊ ಹೀಗೆ 2 ಮುಖ್ಯವಾಗಿ 2 ವಿದ್ಯೆ ಅವಿದ್ಯೆ, ಅಥವಾ ಪರಾವಿದ್ಯೆ ಅಪರಾವಿದ್ಯೆ, ಅಥವಾ ಧರ್ಮಶಾಸ್ತ್ರ ಮೋಕ್ಷಶಾಸ್ತ್ರ. ಮೋಕ್ಷಶಾಸ್ತ್ರ ಮೊದಲು ಹೇಳ್ತೀನಿ 4. ಪ್ರಸ್ಥಾನತ್ರಯಗಳು ಮತ್ತು ಭಕ್ತಿ ಪಂಥ. ಮೋಕ್ಷಶಾಸ್ತ್ರಕ್ಕೆ ಇದು 4. ಪ್ರಸ್ಥಾನತ್ರಯ ಅಂದ್ರೆ ಅಲ್ಲೇ 3 ಅಂತ ಬಂತು. ಆ 3 ಯಾವುದಿದೆ ಅಂದ್ರೆ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ. ಬ್ರಹ್ಮಸೂತ್ರಕ್ಕೆ ಇನ್ನೊಂದು ಹೆಸರು ಉತ್ತರ ಮೀಮಾಂಸ, ಇನ್ನೂ ಒಂದು ಹೆಸರು ವೇದಾಂತ ಸೂತ್ರ. ಇದೆಲ್ಲವೂ ಒಂದೇ. ಹೀಗೆ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಈ 3ನ್ನ ಸೇರಿಸಿ ಪ್ರಸ್ಥಾನತ್ರಯ ಅಂತಾರೆ. 4ನೇದು ಭಕ್ತಿ ಸಾಹಿತ್ಯ. ಕಳೆದ 2000 ವರ್ಷಗಳಲ್ಲಿ ನಿರ್ಮಾಣ ಆಗಿರುವಂತ ಭಕ್ತಿ ಸಾಹಿತ್ಯ. ಶಂಕರಾಚಾರ್ಯರದ್ದು ಜ್ಞಾನ ಮಾರ್ಗ ಅಂದ್ರೂ ಕೂಡ ಬೇಕಾದಷ್ಟು ಭಕ್ತಿ ಸಾಹಿತ್ಯ ಇದೆ. ಸಿದ್ಧಾರೂಢರು ಭಕ್ತಿ ಪಂಥದ ಒಂದು ಕೊಂಡಿ, ಶಿಶುನಾಥ ಶರೀಫರು ಭಕ್ತಿ ಪಂಥದ ಒಂದು ಕೊಂಡಿ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ದಾಸಬೋಧ, ನರಸಿ ಮೆಹತಾ, ಶಂಕರದೇವ ಇತ್ಯಾದಿ, ಮೀರಾಬಾಯಿ ಇತ್ಯಾದಿ ಇತ್ಯಾದಿ ಕಳೆದ 2000 ವರ್ಷಗಳಲ್ಲಿ. ವಚನ ಸಾಹಿತ್ಯವೂ ಭಕ್ತಿ ಸಾಹಿತ್ಯವೇ, ದಾಸ ಸಾಹಿತ್ಯವೂ ಭಕ್ತಿ ಸಾಹಿತ್ಯವೇ. ಸೊ ಹೀಗೆ 4 ಒಟ್ನಲ್ಲಿ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಭಕ್ತಿ ಸಾಹಿತ್ಯ. ಇದು 4 ಮೋಕ್ಷಶಾಸ್ತ್ರ. ಇನ್ನು ಉಳಿದದ್ದು ಯಾವ್ದ್ಯಾವ್ದಿದೆಯೋ ನಿಮ್ಮ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಅದು ಆಯುರ್ವೇದ, ರಾಮಾಯಣ, ಮಹಾಭಾರತ, ವೇದ, ಪುರಾಣ, ಎಲ್ಲವೂ ಕೂಡ ಅದು ಧರ್ಮಶಾಸ್ತ್ರ. ವೇದ ದೇವ್ರಿಗೆ ಸಂಬಂಧಪಟ್ಟಿದ್ದಲ್ಲ, ದೇವತೆಗಳಿಗೆ ಸಂಬಂಧಪಟ್ಟಿದ್ದು. ದೇವತೆಗಳ ಸ್ವರೂಪವನ್ನ, ದೇವತೆಗಳ ಸ್ವರೂಪ ಅಂದ್ರೆ ಏನು ಗೊತ್ತಾ? ಇವತ್ತು ನೀವು ಕ್ಲಾಸ್ ರೂಮ್ ನಲ್ಲಿ ಯಾವ್ದನ್ನು ಫಿಸಿಕ್ಸ್ ಅಂತೀರಲ್ಲ, ಅದು ದೇವತಾ ಸ್ವರೂಪ ಅಷ್ಟೇ. ಈ ಉದಾಹರಣೆಗೆ ಇವತ್ತು ಫಿಸಿಕ್ಸ್ ಕ್ಲಾಸ್ ನಲ್ಲಿ ನೀವು ಸನ್ ಅಂತೀರಿ.
ಸೂರ್ಯ ಅನ್ನೋದಿಕ್ಕೆ ಸಂಸ್ಕೃತ ಸಾಹಿತ್ಯದಲ್ಲಿ ಏನೇನೇನೇನು ವರ್ಣನೆಗಳಿದಾವೆ ತಗೊಳ್ರಿ, ಅದನ್ನೆಲ್ಲ ಡಿಕೋಡ್ ಮಾಡ್ರಿ. ನಿಮ್ ಸಣ್ಣ ಬಂದ್ಬಿಟ್ಟ ಅಲ್ಲಿ RSS ಶಾಖೆಗಳಲ್ಲಿ ಸೂರ್ಯ ನಮಸ್ಕಾರ ಮಂತ್ರ ಹೇಳುವಾಗ 13 ಹೆಸರು ಹೇಳ್ತೀವಿ, ಒಂದೇ ಹೇಳ್ಬೋದಾಗಿತ್ತಲ್ಲ. 13 ಹೆಸರು ಹೇಳ್ತೀವಿ ಅಂದ್ರೆ 13 ಕ್ಯಾರೆಕ್ಟರ್ ಅದು. ಮಿತ್ರಾಯ ನಮಃ. ಇಲ್ಲಿ 2 ಪ್ರಶ್ನೆ ಬರುತ್ತೆ. ಮಿತ್ರ ಅಂದ್ರೆ ಅರ್ಥ ಏನು? ಸೂರ್ಯನನ್ನ ಮಿತ್ರ ಅಂತ ಯಾಕೆ ಕರೆದ್ರು? ಇದು ಇವತ್ತು ಯೂನಿವರ್ಸಿಟಿ ಅವ್ರು ಮಾಡ್ಬೇಕಾಗಿರೋದು, IKS ಬೇಕು ಅಂತ ಅನ್ಸಿದ್ರೆ. ಯಾಕೆಂದ್ರೆ ಮಿತ್ರ ಅಂದ್ರೆ ಏನು ಕೇಳಿದ ತಕ್ಷಣ ನಮ್ಮ ಹುಡುಗರು ಏನ್ ಹೇಳ್ತಾರೆ? ಫ್ರೆಂಡ್ ಅಂತಾರೆ. ಅದು ಟ್ರಾನ್ಸ್ಲೇಷನ್ ಆಯ್ತು, ಮೀನಿಂಗ್ ಅಲ್ಲ ಸ್ವಾಮಿ. ಗೆಳೆಯ ಅಂತಾರೆ, ಮತ್ತೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಯ್ತು, ಮೀನಿಂಗ್ ಅಲ್ಲ. ಸ್ನೇಹಿತ ಅಂತಾರೆ, ಅದು ಮತ್ತೆ ಸಂಸ್ಕೃತದ್ದೇ ಪರ್ಯಾಯ ಪದ ಆಯ್ತೆ ಹೊರತು ಮೀನಿಂಗ್ ಅಲ್ಲ. ಮೀನಿಂಗ್ ಬೇಕು ನಮಗೆ, ಎಟಿಮಾಲಜಿ. ಮೋದಯತಿ ತಾರಯತಿ ಇತಿ ಮಿತ್ರಃ. ಆನಂದವನ್ನು ಕೊಡುತ್ತಾನೆ ಮತ್ತು ರಕ್ಷಣೆಯನ್ನು ಕೊಡುತ್ತಾನೆ, ಅದಕ್ಕೋಸ್ಕರ ಅವನನ್ನ ಮಿತ್ರ ಅಂತ ಕರೀತಾರೆ. ಈಗ ನಾವ್ ಯಾರನ್ನ ಫ್ರೆಂಡ್ ಅಂತೀವಿ, ಅವ್ರಿಗೂ 2 ಲಕ್ಷಣ ಇದ್ದೇ ಇರುತ್ತೆ ತಾನೆ. ಯಾರಿಗಾದ್ರೂ ಬೋರ್ ಆದಾಗ HOD ಹತ್ರ ಯಾರು ಹೋಗ್ತಾರೇನ್ರಿ? ಬಾಸ್ ಹತ್ರ ಯಾರು ಹೋಗ್ತಾರ? ಫ್ರೆಂಡ್ ಹತ್ರ ಹೋಗ್ತಾರೆ. ಅವನು ಚಾ ಕುಡ್ಸಕ್ ಇವನ ಹತ್ರ ರೊಕ್ಕ ಇರಲ್ಲ, ಇವನು ಚಾ ಕುಡ್ಸಕ್ ಅವನ ಹತ್ರ ರೊಕ್ಕ ಇರೋದಿಲ್ಲ. ಯಾವ್ದೋ ಬಾಗ್ಲ ಹಾಕಿರೋ ಅಂತ ಕಿರಾಣಿ ಅಂಗಡಿ ಮುಂದೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಅವನ ಮೊಬೈಲ್ ಅವನು ನೋಡ್ತಿರ್ತಾನೆ, ಇವನ್ ಮೊಬೈಲ್ ಇವನು ನೋಡ್ತಿರ್ತಾನೆ. ಮನೆಗೆ ಬಂದ್ರೆ ಬರಲ್ಲ, ಊಟಕ್ಕೆ ಬರಲ್ಲ. ಕಾರಣ ಏನು? ಆ ಫ್ರೆಂಡ್ಸ್ ಜೊತೆಗಿದ್ರೆ ಏನೋ ಒಂದು ರಿಲ್ಯಾಕ್ಸ್ ಮೂಡ್. ಕಾರಣ ಫ್ರೆಂಡ್ ನಾವು ಹೇಗಿದೀವೋ ಆಗ ನಮ್ಮನ್ನು ಒಪ್ಕೋತಾನೆ. ನಮ್ಮನ್ನು ಯಾವಾಗ ವಿಶ್ಲೇಷಣೆ ಮಾಡಕ್ ಶುರು ಮಾಡ್ತಾನೋ ಆಗ ಅವನು ಫ್ರೆಂಡ್ ಆಗಲ್ಲ. ಅಣ್ಣ ಆಗ್ಬೋದು, ಟೀಚರ್ ಆಗ್ಬೋದು, ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು. ಅದರರ್ಥ ವಿಶ್ಲೇಷಣೆ ಮಾಡಬಾರ್ದು ಅಂತ ಹೇಳಲ್ಲ, ಆ ಜಾಗ ಫ್ರೆಂಡ್ದಲ್ಲ ಅಷ್ಟೇ. ಇನ್ನು ನನಗೆ ಕಷ್ಟ ಇದ್ದಾಗ ನನ್ನನ್ನು ಕಾಪಾಡ್ತಾನೆ, ಅವನು ನಿಜವಾದ ಫ್ರೆಂಡ್. ತಾರಯತಿ. ಸೂರ್ಯೋದಯ ಆಗ್ತಾ ಇದ್ದಾಗ ಕಳ್ಳರು ಬಿಟ್ಟು ಉಳಿದೋರು ಎಲ್ಲರಿಗೂ ಆನಂದ ಆಗುತ್ತೋ ಇಲ್ವೋ? ಮೋದಯತಿ. ಅದಕ್ಕೋಸ್ಕರನೇ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿದ್ವಿ ಇಂಗ್ಲೆಂಡ್ನವ್ರಿಗೆ. ಸೂರ್ಯನಿಗೂ ಹೆದರಿಕೆ ಮುಳುಗಕ್ಕೆ, ಅಂಥ ಕಳ್ಳರು. ತಾರಯತಿ. ಜಗತ್ತಿನ ಎಲ್ಲ ಶಕ್ತಿಯ ಮೂಲ ಒಂದು ಬೆಳಕು, ಇನ್ನೊಂದು ಶಾಖ. ಎಲ್ಲ ಬೆಳಕು ಮತ್ತು ಶಾಖದ ಮೂಲ ಸೂರ್ಯ. ಈಗ ಆದಿತ್ಯ ಎಲ್ಲವನ್ನ ಅದನ್ನೇ ತಾನು ಮಾಡ್ತಾ ಇರೋದು. ಕರೋನೆಲ್ ಅಂತ ಹೇಳ್ತಾ ಇದ್ರಲ್ಲ, ಅದರದ್ದೇ ತಾನೆ. ಆ ಜ್ವಾಲೆಗಳದ್ದು ಫೋಟೋ 2 ಸಲ ಕಳಿಸ್ತು. ಅದನ್ನ ಸ್ಟಡಿ ಮಾಡಕ್ಕೆ ನಾವು ಲ್ಯಾಂಗ್ವೇಜ್ ಕಳಿಸಿದೀವಲ್ಲ ಪಾಯಿಂಟ್ಗೆ. ಸೊ ಹೀಗೆ ಮೋದಯತಿ ತಾರಯತಿ ಅನ್ನೋದನ್ನ ಡಿಕೋಡ್ ಮಾಡಿದಾಗ ಇವತ್ತಿನ ಫಿಸಿಕ್ಸಿನ ಸನ್ನಿಗೆ ಏನಾದರೂ ಸಂಬಂಧ ಪಡತ್ತೆ ಅನ್ನೋದು ವೇದದ ಮಂತ್ರಗಳಲ್ಲಿ ಇವತ್ತು ನಾವು ಮಾಡ್ಬೇಕಾಗಿರೋ ಕೆಲಸ. ಬೇಕು ಅಂತ ಅನ್ಸಿದ್ರೆ, ಇಲ್ಲಾಂದ್ರೆ ಬ್ಯಾಡ್ರಿ ಇವತ್ತಾಗ್ಲೇ ಬೇಕಾದಷ್ಟಿದೆ ಮತ್ತೆ ಅದನ್ನ ಕಟ್ಕೊಂಡು ಏನ್ ಮಾಡೋದಿದೆ ಅಂತ ನಿಮ್ಗೆ ಅನ್ಸಿದ್ರೆ ತಪ್ಪಲ್ಲ, ಬಿಟ್ಬಿಡೋಣ. ಅವಾಗ ಸೂಯತೆ ಇತಿ ಸೂರ್ಯ. ಎಲ್ಲವೂ ಅವನಿಂದ ಹುಟ್ಟುತ್ತದೆ, ಅದಕ್ಕೋಸ್ಕರ ಸೂರ್ಯ ಅಂತಾರೆ. ಎಲ್ಲವನ್ನೂ ಅವನು ಹುಟ್ಟಿಸುತ್ತಾನೆ, ಅದಕ್ಕೋಸ್ಕರ ಸವಿತೃ ಅಂತ ಕರೀತಾರೆ. ಬೆಳಕನ್ನು ಉಂಟು ಮಾಡುತ್ತಾನೆ, ಅದಕ್ಕೋಸ್ಕರ ಭಾಸ್ಕರ ಅಂತ ಕರೀತಾರೆ. ಅವನಲ್ಲಿಯೂ ಬೆಳಕಿದೆ, ಅದಕ್ಕೋಸ್ಕರ ಅದನ್ನ ಭಾನು ಅಂತ ಕರೀತಾರೆ. ಅದೇ ತರ ಶಿವ ಮುಕ್ಕಣ್ಣ, ತ್ರಿನೇತ್ರ, ನೀಲಕಂಠ, ನಾಗಾಭರಣ, ಹಾಗೆ ಅವನು ಮೂಳೆಗಳನ್ನು ಹಾಕೊಂಡಿರ್ತಾನೆ, ಸ್ಮಶಾನವಾಸಿ, ಭೂತನಾಥ. ಅದೆಲ್ಲವೂ ಡಿಕೋಡ್ ಆಗ್ಬೇಕು. ಅದಾಗ್ಬೇಕಾದ್ರೆ ದೇವತಾ ಸ್ವರೂಪವನ್ನ ಸೀರಿಯಸ್ ಆಗಿ ನೋಡ್ಬೇಕು. ಆ ಗಣೇಶನ್ ಕೂಡಿಸಿದಾಗ ಪೆಂಡಾಲ್ನಲ್ಲಿ ಶ್ಲೋಕ ಹಾಕಿದ್ದೆ ಶುಕ್ಲಾಂಬರಧರಂ ಅಂತ. ಅಲ್ಲಿ ಗಣೇಶನಿಗೆ ನಾವು ಹೇಳೋದು ಬಿಳಿ ಬಟ್ಟೆ ಅಂತ, ಶುಕ್ಲಾಂಬರಧರಂ. ಯಾವ್ದಾರ ಗಣೇಶನ್ ಮೂರ್ತಿಗೆ ಬಿಳಿ ಪಂಚೆ ಉಡಿಸಿದೀವೇನ್ರಿ? ಏನ್ ಡಿಕೋಡ್ ಮಾಡ್ತೀವಿ ಹಾಗಾದ್ರೆ? ಋಗ್ವೇದದ ಮಂತ್ರಗಳ ಅರ್ಥ ಆಗೋದು ಹೇಗೆ? ಆ ದೇವತಾ ಸ್ವರೂಪ ನಮಗೆ ಶಕ್ತಿ ಕೊಡ್ಬೇಕಾದ್ರೆ ಯಥಾವತ್ತ ದೇವತಾ ಸ್ವರೂಪ ಬೇಕಲ್ಲ. ನೀವು ಯಾವ ರೀತಿ ನೀವು ಫಾರ್ಮುಲಾ ಬರೀತೀರಿ, ಯಾವ ರೀತಿ ಇಕ್ವೇಶನ್ ಬರೀತೀರಿ, ಆ ರೀತಿ ಆನ್ಸರ್ ಬರುತ್ತೆ ನಿಮಗೆ. ಶುಕ್ಲಾಂಬರಧರಂ. ಗಣಪತಿ ಅಂದ್ರೆ ಬಿಳಿ ಬಟ್ಟೆ, ವಿಷ್ಣು ಅಂದಾಗ ಪೀತಾಂಬರ, ಈಶ್ವರ ಅಂದಾಗ ಚರ್ಮಾಂಬರ. ಚರ್ಮಾಂಬರ ಅಂದಾಗ ಹುಲಿ ಚರ್ಮ ಅಲ್ಲ, ಅವನು ಯಾವುದೋ ಒಂದು ಬಿಳಿ ಪಂಚೆ ಉದಿಸ್ಬಿಟ್ಟು ಅದ್ರ ಕೆಳಗಡೆ ಒಂದು ಹುಲಿ ಚರ್ಮ ಹಾಕ್ಬಿಟ್ಟಿರ್ತಾರೆ ಕ್ಯಾಲೆಂಡರ್ನಲ್ಲಿ. ನೋ, ಅವನು ಬಟ್ಟೆನೆ ಹಾಕೊಳ್ಳಲ್ಲ, ಅವನು ದಿಗಂಬರ ಅವನು. ಆದ್ರೆ ಮೇಲ್ಗಡೆ ಒಂದು ಆನೆ ಚರ್ಮ ಹುಟ್ಕೊಂಡ, ಗಜ ಚರ್ಮಾಂಬರ ಒಂದು. ನವರಾತ್ರಿ ದೇವಿ ಪೂಜೆ ಮಾಡ್ತೀರಿ, 9 ದಿನ ಪಾರ್ವತಿ ದೇವಿಗೆ, ಒಂದೇ ಪಾರ್ವತಿಗೆ 9 ಹೆಸರು, 9 ವಾಹನ, 9 ರೀತಿ ಆಯುಧಗಳಲ್ಲಿ ವ್ಯತ್ಯಾಸ, 9 ರೀತಿ ಚರ್ಮದ ಬಣ್ಣದಲ್ಲಿ ವ್ಯತ್ಯಾಸ, 9 ರೀತಿ ಹಾಕೊಳ್ಳೋ ಸೀರೆ ಬಣ್ಣದಲ್ಲಿ ವ್ಯತ್ಯಾಸ. ಆ ಸೀರೆ ಬಣ್ಣದ ವ್ಯತ್ಯಾಸಗಳಲ್ಲಿ ಇಲ್ಲಿರೋ ಹೆಣ್ಮಕ್ಳು ಅನೇಕರ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿರ್ಬೋದು.
ವಿಶ್ವವಾಣಿ ವಿಜಯವಾಣಿದು ಅಲ್ವೇ? ಇದು ದೇವತಾ ಸ್ವರೂಪ. ಇದೆಲ್ಲವನ್ನು ಋಗ್ವೇದದ ರುಕ್ಕುಗಳಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನ ಡಿಕೋಡ್ ಮಾಡಿದ್ರೆ ಇವತ್ತಿನ ಆಕಾಶಕಾಯಗಳು ಸಿಗತ್ತೆ. ಉದಾಹರಣೆಗೆ ನೋಡ್ರಿ, 10ನೇ ಅಧ್ಯಾಯ ಭಗವದ್ಗೀತೆನಲ್ಲಿ ವಿಭೂತಿ ಯೋಗ ಅಂತಿದೆ. ಈಗ ನಾವೇನ್ ಮಾಡ್ಬಿಟ್ಟಿದೀವಿ, ಸ್ಟಾರ್ನೆಲ್ಲ ನಕ್ಷತ್ರ ಅಂದ್ವಿ, ಪ್ಲಾನೆಟ್ನೆಲ್ಲ ಗ್ರಹ ಅಂದ್ವಿ. ಪ್ಲಾನೆಟ್ನ ಪ್ಲಾನೆಟ್ ಅನ್ರಿ, ಗ್ರಹ ಅಂದ್ರೆ ಗ್ರಹವನ್ನ ಗ್ರಹ ಅಂತನ್ರಿ. ಆದ್ರೆ ಗ್ರಹಕ್ಕೆ ಪ್ಲಾನೆಟ್ ಅಂತ ಟ್ರಾನ್ಸ್ಲೇಟ್ ಮಾಡೋದಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ರು? ಇದ್ರ ಪರಿಣಾಮ ಏನಾಗತ್ತೆ ಅಂದ್ರೆ 8ನೇ ಕ್ಲಾಸ್ನಲ್ಲಿ ಫಿಸಿಕ್ಸ್ ಕ್ಲಾಸಿಗೆ ಬಂದಂತ ನಾವು ಹುಡುಗ ವಾಪಸ್ ಮನೆಗೆ ಬಂದು ಹೇಳ್ತಾನೆ, ನಮ್ಮ ಹಿರಿಯರಿಗೆ ಬುದ್ಧಿ ಇಲ್ಲ. ಯಾಕೆಂದ್ರೆ ಚಂದ್ರನನ್ನ ಅವರು ಗ್ರಹದಲ್ಲಿ ಸೇರಿಸಿದ್ದಾರೆ, ಅವನು ಸ್ಯಾಟಲೈಟ್, ಅವನು ಸೂರ್ಯನನ್ನ ಗ್ರಹದಲ್ಲಿ ಸೇರಿಸಿದ್ದಾರೆ, ಅವನು ಸ್ಟಾರ್, ಅವನು. ವ್ಯತ್ಯಾಸ ಶುರು ಆಯ್ತು. ಆದ್ರೆ ನಾವು ಹೇಳ್ತೀವಿ ಚಂದ್ರನನ್ನ ಗ್ರಹ ಅಂತೀವಿ. ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಚಂದ್ರನನ್ನ ಅವನು ನಕ್ಷತ್ರ ಅಂತ ಕರೀತಾನೆ. ನಕ್ಷತ್ರಾಣಾಂ ಅಹಂ ಶಶಿ ಅಂತಾನೆ. ಹಾಗಿದ್ಮೇಲೆ ನಕ್ಷತ್ರ ಅನ್ನಕ್ಕೆ ಅದರದೇ ಆದಂತ ಎಟಿಮಾಲಜಿ ಇದೆ. ನಕ್ಷತ್ರ, ನಕ್ಷೆಯನ್ನ ಯಾವುದು ರಕ್ಷಿಸುತ್ತದೋ. ಸ್ಟಾರ್ ಅಂದ್ರೆ ಎಟಿಮಾಲಜಿ ಏನು ನನಗಂತೂ ಗೊತ್ತಿಲ್ಲ. ಪ್ಲೇನ್ ಆಗಿರೋ ಪ್ಲಾನೆಟ್. ಗ್ರಹ ಅಂದಾಗ ಗ್ರಹಣಾತೀತಿ ಗ್ರಹ, ಯಾವುದಕ್ಕೆ ಅಟ್ರಾಕ್ಷನ್ ಫೋರ್ಸ್ ಇದೆಯೋ ಅದು ಗ್ರಹ. ಆ ಎಟಿಮಾಲಜಿಯಲ್ಲಿ ಅವರು 9 ಗ್ರಹ ಅಂತ ಹೇಳಿದ್ರು. ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೂಡಿಸ್ಕೊಂಡು ಎಲ್ಲವನ್ನು ಕನ್ಫ್ಯೂಷನ್ ಮಾಡಿ ಕೂಡಿಸಿದ್ದೀವಿ. ಸೊ ಅದಕ್ಕೋಸ್ಕರ ಮೂಲ ಆ ಒಂದು ರುಕ್ಕುಗಳಲ್ಲಿ, ವೇದದ ಮಂತ್ರಗಳಲ್ಲಿ ಏನು ವರ್ಣನೆ ಇದೆ ದೇವತಾ ಸ್ವರೂಪ, ಅದು ನಮಗೆ ಫಿಸಿಕ್ಸ್ಗೆ ಹತ್ರ ಆಗತ್ತೆ ಅನ್ನೋದು ನನಗನ್ಸೋದು. ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಸೊ ಈಗ ವೇದ, ಪುರಾಣಗಳು ಅದೆಲ್ಲವೂ ಕೂಡ ಧರ್ಮಶಾಸ್ತ್ರಗಳು, ನಿತ್ಯ ಜೀವನಕ್ಕೆ ಉಪಯೋಗ ಆಗುವಂಥದ್ದು. ಈ 4 ಮೋಕ್ಷಶಾಸ್ತ್ರ. ಹೀಗೆ ಮುಖ್ಯವಾಗಿ 2 ರೀತಿ ಜ್ಞಾನದ ಶಾಖೆಗಳಿದ್ದಾವೆ. ಇನ್ನು ಮುಂದಿನ ವಿಷಯಗಳು ಏನಿದೆ ಅನ್ನೋದನ್ನ ಇನ್ನೊಂದು 15 ನಿಮಿಷ ಬಿಟ್ಟು ತಗೋ.